ಚಿಕ್ಕ ವಯಸ್ಸಲ್ಲಿ ನಾವೇನಾಗಿದ್ವಿ ಅನ್ನೋದು ದೊಡ್ಡವ್ರು ಆಗ್ತಾ ಆಗ್ತಾ ನಮ್ಮನ್ನ ಎಷ್ಟು ಚೆನ್ನಾಗಿ ರೂಪಿಸತ್ತೆ ಅನ್ನೋದಕ್ಕೆ ಇವತ್ತಿನ ನನ್ನ ಅತಿಥಿ ಒಬ್ಬ ಅದ್ಭುತವಾದಂಥ ಉದಾಹರಣೆ. ನೋಡಿ, ನಮ್ಮಲ್ಲಿ ಎಷ್ಟು ಜನರಿಗೆ ನಮ್ಮ ಆನ್ಸಿಸ್ಟರ್ಸ್ ಏನ್ ಮಾಡ್ತಿದ್ರು ಅನ್ನೋದು ಗೊತ್ತಿದೆ, ಅಥವಾ ಅವ್ರ ಹೆಸರುಗಳು ಅಟ್ಲೀಸ್ಟ್ ಗೊತ್ತಿದೆ. ಮ್ಯಾಕ್ಸಿಮಮ್ ಏನು, ನಮ್ಮ ತಂದೆ, ಅವ್ರ ತಂದೆ, ಅವ್ರ ತಂದೆ, ಅಲ್ಲಿವರೆಗೂ ಹೋಗಕ್ಕಾಗಲ್ಲ ಇವತ್ತಿನ ದಿನ, ರೈಟ್? ಮ್ಯಾಕ್ಸಿಮಮ್ ನಮ್ಮ ತಂದೆ, ಅವ್ರ ತಂದೆ ತಾಯಿ ಮಾತ್ರನೇ ನಮಗೆ ಗೊತ್ತಿರುತ್ತೆ. ಆದ್ರೆ ಇವತ್ತಿನ ನನ್ನ ಅತಿಥಿ, ಇವರಿವತ್ತು ಜೀವನದಲ್ಲಿ ಏನಾಗಿದಾರೋ, ಒಂಥರ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇವರ ಮುತ್ತಾತಾನೆ ಇವರಿಗೆ ಸ್ಫೂರ್ತಿ ಅಂತ ಹೇಳಬಹುದು. ಯಾಕೆ? ನೋಡ್ತಾ ಇರಿ, ಪ್ರೋಗ್ರಾಮ್ ಗೊತ್ತಾಗತ್ತೆ. ಯಾಕಂದ್ರೆ ಐ ಆಮ್ ಇಂಟ್ರೊಡ್ಯೂಸಿಂಗ್ ಭಾರತದ ಹೆಮ್ಮೆಯ ಕನ್ನಡಿಗರು ಇವರು. ಹೌದು, ಹೆಮ್ಮೆಯ ಕನ್ನಡಿಗರು. ಭಾರತದಲ್ಲಿ ಮಾತ್ರ ಅಲ್ಲದೆ ವಿಶ್ವದಾದ್ಯಂತ ಸದ್ದು ಮಾಡಿದ್ದಾರೆ ಆಸ್ ಲೇಕ್ ಮ್ಯಾನ್ ಆಫ್ ಇಂಡಿಯಾ. ಅದು ನಮಗೆ ಎಷ್ಟು ಹೆಮ್ಮೆಯ ವಿಷಯ ಅಲ್ವಾ? ವಿಲ್ ಟಾಕಿಂಗ್ ಅಬೌಟ್ ಲೇಕ್ಸ್. ನಾವೆಲ್ಲ ಸ್ಕೂಲ್ ಡೇಸಲ್ಲಿ ಓದಿದೀವಿ ಏನಂತ. ಸೊ ವಾಟ್ ಈಸ್ ಅ ಲೇಕ್ ಅನ್ನೋದಕ್ಕೆ ಡೆಫಿನಿಷನ್, ಒಂದು ವಾಟರ್ ಬಾಡಿ ವಿಚ್ ಇಸ್ ಸರೌಂಡೆಡ್ ಬೈ ಲ್ಯಾಂಡ್. ಆದರೆ ಅದು ಅಲ್ಲಿಗೆ ಸೀಮಿತವಾಯಿತು. ಅದಾದಮೇಲೆ ಇವತ್ತಿನ ದಿನ ನಮ್ಮಲ್ಲಿ ಎಷ್ಟು ಜನ ಲೇಕ್ ಬಗ್ಗೆ ಯೋಚನೆ ಮಾಡ್ತೀವಿ, ಒಂದು ಕೆರೆ ಬಗ್ಗೆ ಯೋಚನೆ ಮಾಡ್ತೀವಿ. ನಮ್ಮ ಪ್ರಕಾರದಲ್ಲಿ ಅಂತ ತಗೊಂಡ್ರೆ ಕೆರೆ ಇದ್ರೂ ಓಕೆ, ಇಲ್ದಿದ್ರೂ ಓಕೆ, ಅದ್ರ ಮಹತ್ವ ಎಷ್ಟು ಮಹಾ ಇದೆ ಅಂತ ಅನ್ಕೊಂಡಿರಬಹುದು. ಆದರೆ ಇವತ್ತಿನ ವಾಯ್ಸ್ ಆಫ್ ಬೆಂಗಳೂರು ನೀವು ನೋಡಿದಾಗ ಗೊತ್ತಾಗತ್ತೆ ಕೆರೆ ಯಾಕೆ ಜನಜೀವನಕ್ಕೆ ಅಷ್ಟು ಅಷ್ಟು ಇಂಪಾರ್ಟೆಂಟ್ ಅಂತ. ಯಾಕಂದ್ರೆ ಕೆರೆಗಳು ನಾವು ಬರೋದಕ್ಕಿಂತ ಮುಂಚೆ ಈ ಭೂಮಿಗೆ ಕೆರೆಗಳು ಬಂದಿದ್ದು ಗೊತ್ತಾ ನಿಮಗೆ? ಇಟ್ಸ್ ಪ್ರೀ ಹ್ಯೂಮನ್ ಇನ್ ಎಕ್ಸಿಸ್ಟೆನ್ಸ್. ಆ್ಯಂಡ್ ಇವತ್ತಿನ ದಿನ ಪ್ರಪಂಚದಲ್ಲಿ ಒಂದು ಎಸ್ಟಿಮೇಟ್ ಅಂತ ತಗೊಂಡಾಗ 304 ಮಿಲಿಯನ್ ಕೆರೆಗಳಿದೆ ಅಂದರೆ ನಂಬ್ತೀರಾ ನೀವು? ವೆಲ್, ಕರ್ನಾಟಕದಲ್ಲೇ ತಗೊಳ್ಳೋಣ. ರಿಜಿಸ್ಟರ್ಡ್ ಲೇಕ್ಸ್ ನಾನು ನಿಮ್ಗೆ ಹೇಳ್ತಾ ಇರೋದು. ರಿಜಿಸ್ಟರ್ ಆಗಿಲ್ದಿರೋದು ಇದಕ್ಕಿಂತ ಒಂದು 3 ಪಟ್ಟು ಹೆಚ್ಚಿರಬಹುದು. ರಿಜಿಸ್ಟರ್ಡ್ ಅಂತ ತಗೊಂಡ್ರೆ 36,800 ಲೇಕ್ಸ್ ಇದೆ. ಇನ್ನು ನಮ್ಮ ಬೆಂಗಳೂರಿನ ವಿಷಯಕ್ಕೆ ಬರೋಣ. ಬೆಂಗಳೂರಿಗೆ ಇರುವಂತಹ ಸಾಕಷ್ಟು ಟ್ಯಾಗ್ಸ್ಗಳಲ್ಲಿ ಲೇಕ್ ಸಿಟಿ ಅನ್ನೋದು ಕೂಡ ಒಂದು. ಆದರೆ ಬೆಂಗಳೂರಲ್ಲಿ ಇರುವಂತಹ ಲೇಕ್ಸ್ಗಳು ಬೆರಳೆಣಿಕೆ ಎಷ್ಟು. ಸೊ ಚೋಳರ ಕಾಲದ ಒಂದು ರೈಟಿಂಗ್ನಲ್ಲಿ ನಮಗೆ ಸಿಗತ್ತೆ, ಆಧಾರ ಸಿಗತ್ತೆ, ದಟ್ 1850 ರಿಜಿಸ್ಟರ್ಡ್ ಲೇಕ್ಸ್ ಇದ್ವು ಬೆಂಗಳೂರಿನಲ್ಲಿ ಅಂತ. ಇವತ್ತಿನ ದಿನ ಎಷ್ಟಿದೆ, ಅವುಗಳ ಪರಿಸ್ಥಿತಿ ಹೇಗಿದೆ ಅಂತ ನಮಗೆ ಅರ್ಥ ಮಾಡಿಸೋದಕ್ಕೆ ಹೂ ಬೆಟರ್ ದ್ಯಾನ್ ಕೊಪ್ಪಳ ದಿಂದ ಬಂದಿರುವಂತಹ, ಬೆಂಗಳೂರಿನಲ್ಲಿ ಕಳೆದ 30 ವರ್ಷಗಳಿಂದ ಇರುವಂತಹ, ಬಟ್ ನಾಟ್ ಜಸ್ಟ್ ಫಾರ್ ಕರ್ನಾಟಕ, ಭಾರತದಾದ್ಯಂತ 12 ರಾಜ್ಯಗಳಿಗೆ ಅಂಡ್ ಪ್ರಪಂಚದಾದ್ಯಂತ ಸಾಕಷ್ಟು ದೇಶಗಳಿಗೆ ಹೀಸ್ ಅನ್ ಅಡ್ವೈಸರ್ ವೆನ್ ಇಟ್ ಕಮ್ಸ್ ಟು ಲೇಕ್ಸ್. ವೆಲ್ಕಮಿಂಗ್ ಲೇಕ್ ಮ್ಯಾನ್ ಆಫ್ ಇಂಡಿಯಾ ಟು ವಾಯ್ಸ್ ಆಫ್ ಬೆಂಗಳೂರು. ಸರ್ ನಮಸ್ಕಾರ. ನಮಸ್ತೆ. ಆನಂದ್ ಮಲ್ಲಿಗಾವಾಡ್ ಅನ್ನೋದು ಇಟ್ ಈಸ್ ಅ ವೆರಿ ವೆರಿ ಪಾಪ್ಯುಲರ್ ನೇಮ್. ಅದಕ್ಕಿಂತ ಪಾಪ್ಯುಲರ್ ಇಸ್ ಲೇಕ್ ಮ್ಯಾನ್ ಆಫ್ ಇಂಡಿಯಾ. ಸೊ ಲೆಟ್ ಅಸ್ ಬಿಗಿನ್ ವಿತ್, ನಿಮಗೆ ಸಾಕಷ್ಟು ಟೈಟಲ್ಸ್ಗಳಿದೆ. ಆಧುನಿಕ ಭಗೀರಥ ಅಂತ ಕರೀತಾರೆ ನಿಮ್ಮನ್ನ, ಜಲ ಋಷಿ ಅಂತ ಕರೀತಾರೆ. ಬಟ್ ಲೇಕ್ ಮ್ಯಾನ್ ಆಫ್ ಇಂಡಿಯಾ ಇಸ್ ವೆರಿ ಪಾಪ್ಯುಲರ್. ಸೊ ಲೇಕ್ ಮ್ಯಾನ್ ಆಫ್ ಇಂಡಿಯಾ ಆನಂದ್ ಮಲ್ಲಿಗಾವಾಡ್ ಅವರೇ, ಫಾರ್ ದ ಫಸ್ಟ್ ಟೈಮ್ ಈ ಟೈಟಲ್ ಯಾರು, ಎಲ್ಲಿ, ಯಾವಾಗ ನಿಮಗೆ ಕೊಟ್ಟಿದ್ದು? ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಆಕ್ಚುಲಿ 2020ರಲ್ಲಿ ಜಲಶಕ್ತಿ ಮಿನಿಸ್ಟ್ರಿ ಅವರು ಒಂದು ವೆಬಿನಾರ್ ಇಟ್ಟಿದ್ರು. ಆ ವೆಬಿನಾರ್ ಅಲ್ಲಿ ಫಸ್ಟ್ ಪೋಸ್ಟ್ ಅನ್ನ ಲೇಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಅವ್ರು ಹಾಕಿದ್ರು. ಅಷ್ಟೊತ್ತಿಗೆ ನಾನು ಒಂದು 4-5 ರಾಜ್ಯಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸೊ ಫಸ್ಟ್ ಲೇಕ್ ಮ್ಯಾನ್ ಆಫ್ ಬೆಂಗಳೂರು ಅಂತಿತ್ತು. ಕರ್ನಾಟಕ ಅಂತ ಯಾವತ್ತೂ ಬಂದಿಲ್ಲ, ಬಿಕಾಸ್ ಕರ್ನಾಟಕದಲ್ಲಿ ಬೇರೆ ಸಿಟಿನಲ್ಲಿ ಮಾಡಲಿಲ್ಲ ಅಲ್ವಾ. ಹೀಗಾಗಿ ಫಸ್ಟ್ ಅವತ್ತು ಆ ಜಲಶಕ್ತಿ ಮಿನಿಸ್ಟ್ರಿ ಅವ್ರದ್ದು ಒಂದು ಪೋಸ್ಟರ್ ಬಂದಿತ್ತು. ಅಲ್ಲಿಂದ ಇದು ಶುರುವಾಗಿರೋದು ಆಕ್ಚುಲಿ. ಆಮೇಲೆ ಸುಮಾರು ಮೀಡಿಯಾದವರು, ಪೇಪರ್ನವರು ಬರೀತಾ ಹೋದ್ರು. ಹಿಂಗಾಗಿ ಜನಗಳೇ ಕೊಟ್ಟಿರ್ತಕ್ಕಂಥದ್ದು, ಮೀಡಿಯಾದವರು, ಸರ್ಕಾರದವರು ಇಂದ ಬಂದಿರೋದು. ಓಕೆ. ಸೊ ನಿಮ್ಮ ಬಗ್ಗೆ ಇವಾಗ ಬಹುಶಃ ಸಾಕಷ್ಟು ಜನರಿಗೆ ಸಾಕಷ್ಟು ವಿಷಯಗಳು ಗೊತ್ತಿದೆ. ಅಂದ್ರೆ ನೀವು ಕೊಪ್ಪಳದವರು ಅಂತ ಗೊತ್ತು. ಅಂಡ್ ನಿಮ್ಮ ಮುತ್ತಾತ ನಿಮ್ಮ ಹಳ್ಳಿಯಲ್ಲಿ ಒಂದು ಲೇಕ್ನ ರಿವೈವ್ ಮಾಡಿದ್ರು ಆ ಕಾಲದಲ್ಲೇ. ಅಂಡ್ ಇವತ್ತಿಗೂ ನೀವು ಅದನ್ನ ಉಳಿಸ್ಕೊಂಡು ಬಂದಿದ್ದೀರಾ. ಹಳ್ಳಿಯವರೆಲ್ಲ ಆ ಕುಡಿಯೋ ನೀರಿನ ಕೆರೆಯನ್ನ ಇವತ್ತಿಗೂ ಬಳಸ್ತಾ ಇದ್ದಾರೆ. ಮಲ್ಲಿಗಾವಾಡ್ ಕೆರೆ ಅಂತ ಅದರ ಹೆಸರು. ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಜೀವನದಲ್ಲಿ. ನಿಮ್ಮ ತಾತನ ಇನ್ಫ್ಲೂಯೆನ್ಸ್ ಬಹಳವಾಗಿತ್ತು. ಅಂಡ್ ಆನ್ ಅ ಲೈಟರ್ ನೋಟ್ ಆನಂದ್ ಅವ್ರು ಹೇಳ್ತಾ ಇರ್ತಾರೆ, ಐ ಥಿಂಕ್ ಅವ್ರ ಆತ್ಮಾನೇ ನನ್ನ ದೇಹದೊಳಗೆ ಹೊಕ್ಕಬಿಟ್ಟಿದ್ಯಾ, ನನಗೆ ಇಷ್ಟು ಹುಚ್ಚು ಕೆರೆಗಳು ಅಂದ್ರೆ ಅಂತ. ನೋಡಿ, ಬೇಸಿಕ್ ಇಂದ ಸ್ಟಾರ್ಟ್ ಮಾಡೋಣ. ನಾನು ಆಗ್ಲೇ ಹೇಳ್ದಾಗೆ ಲೇಕ್ಗೆ ಡೆಫಿನಿಷನ್, ಟೆಕ್ಸ್ಟ್ ಬುಕ್ ಡೆಫಿನಿಷನ್ ಎಲ್ಲರಿಗೂ ಗೊತ್ತು. ಬಟ್ ನೀವು ಕೆರೆ ಅಂದ್ರೆ ಏನು ಅಂದಾಗ ಏನ್ ಹೇಳ್ತೀರಾ? ವಾಟ್ ಇಸ್ ಅ ಲೇಕ್? ಕೆರೆ ಅಂದ್ರೆ ಒಂದು ಲೋ ಲೈಯಿಂಗ್ ಏರಿಯಾ, ಅಂದ್ರೆ ಒಂದು ಡೀಪ್ ಆಗಿರ್ತಕ್ಕಂಥ ಜಾಗ. ಸುತ್ತ ಎಲ್ಲ ಅಪ್ಪಿರುತ್ತೆ. ಎಲ್ಲಾ ಸುತ್ತದ ಬಿದ್ದಿರೋ ನೀರು ಆ ಕೆರೆಗೆ ಬರುತ್ತೆ ಅಲ್ವಾ. ಆ ಕೆರೆ ನೀರು ಕುಡಿಯೋ ಯೋಗ್ಯತೆ ಇದ್ದು, ಮತ್ತೆ ಅದರಲ್ಲಿ ಒಂದಷ್ಟು ಮೀನುಗಳಿದ್ದು, ಮತ್ತೆ ಏನು ಜಲಜೀವಿಗಳಿತ್ತು ಅದು ಇದ್ದು, ಅದು ಸುತ್ತಮುತ್ತ ಒಂದು ಒಳ್ಳೆ ಗಿಡಗಳು, ವಾತಾವರಣ ಇದ್ರೆ ಅದು ನನ್ನ ಪ್ರಕಾರ ಕೆರೆ. ಅಂಡ್ ನೋಡಿ, ಕೆರೆಗೆ ಎಷ್ಟು ಪ್ರಾಮುಖ್ಯತೆ ಇದೆ, ಇತ್ತು, ಫಾರ್ ಎವರ್ ಇರತ್ತೆ ಅನ್ನೋದಕ್ಕೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತಾರೆ. ಯಾರು ಸಮುದ್ರದ ನೀರನ್ನು ಸಮುದ್ರಕ್ಕೆ ಚೆಲ್ಲಿ ಅನ್ನಲ್ಲ, ನದಿಯ ನೀರನ್ನು ನದಿಗೆ ಚೆಲ್ಲಿ ಅನ್ನಲ್ಲ, ರೈಟ್? ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಸೊ ನಾವು ಒಳ್ಳೆ ನೀರನ್ನು ತಗೋಬೇಕು, ಆ ಒಳ್ಳೆ ನೀರು ಮತ್ತೆ ಕೆರೆಗೆ ಹೋಗೋ ಹಾಗೆ ಮಾಡಬೇಕು. ಅದು ನಮ್ಮ
ಜವಾಬ್ದಾರಿ, ರೈಟ್? ಸೊ ರಿಜಿಸ್ಟರ್ಡ್ 1850 ಲೇಕ್ಸ್ ನಮ್ಮ ಬೆಂಗಳೂರಿನಲ್ಲಿ ಇತ್ತು ಅಂತ ಹೇಳಲಾಗುತ್ತೆ. ಹೌದು. ಚೋಳರ ಕಾಲದಲ್ಲಿ ಹೌದು. ಬಂದಿರುವಂತಹ ನಂಬರ್ಸ್ ಇದು, ಬರ್ದಿರುವಂತದ್ದು. ಹೌದು. ಇವತ್ತಿಗೆ ಎಷ್ಟು ಕೆರೆಗಳಿದೆ ಸರ್ ಇವಾಗ ಒಂದು ಬೆಂಗಳೂರಲ್ಲಿ? 400ರಿಂದ 420 430 ಕೆರೆ ಇದೆ. ಇದೆ. ಇನ್ನು ಮಿಕ್ಕಿದ್ದೆಲ್ಲ ಆಲ್ಮೋಸ್ಟ್ ಕ್ಲೋಸ್ ಆಗಿದೆ. ಓಕೆ, ಓಕೆ. ಸೊ ಪ್ರತಿ ಸಲ ಮಳೆಗಾಲ ಬಂದಾಗ ಇದ್ರ ಬಗ್ಗೆ ಡಿಸ್ಕಷನ್ ಆಗುತ್ತೆ ಹೌದು. ಅಲ್ವಾ? ಹೌದು. ಹೇಗೆ ನಾವು ಕೆರೆಗಳನ್ನ ಹಾಳು ಮಾಡಿದೀವಿ, ಕೆರೆ ಒತ್ತುವರಿ ಅನ್ನೋದನ್ನ ನಾವು ಕೇಳ್ತಾನೆ ಇರ್ತೀವಿ. ಹ್ಮ್. ಸೊ ಈ ನಂಬರ್ಸ್ಗಳ ಬಗ್ಗೆನೇ ಮಾತಾಡ್ತಾ, ಎಷ್ಟು ಕೆರೆಗಳು ಇವತ್ತಿನ ದಿನ ಒಂದು ಉತ್ತಮ ಸ್ಥಿತಿಯಲ್ಲಿ ಅಂದಿದ್ರು ಒಂದು ಸ್ಥಿತಿನಲ್ಲಿದೆ? ಯಾಕಂದ್ರೆ 35 ಕೆರೆಗಳನ್ನ ನೀವೇ ಪುನರುಜ್ಜೀವನ 45 ಅಂತಿತ್ತು ನಿಮ್ಮ ಟಾರ್ಗೆಟ್ ಬೈ 2025. ಅದರಲ್ಲಿ 35 ಕಂಪ್ಲೀಟ್ ಮಾಡಿದೀರಾ ಮಾಡಿದೀವಿ. ನೀವು. 10 more and a lot more to go. ಇದು ಬರೀ ನಾನು ಬೆಂಗಳೂರಿನ ನಂಬರ್ಸ್ ಮಾತಾಡ್ತಿರೋದು. ಹೌದು. ಎಷ್ಟು ಕೆರೆಗಳು ಒಂದು ಸ್ಥಿತಿನಲ್ಲಿದೆ? ಒಂದು 10 ಇಲ್ಲ ಮೇಡಮ್. ಓಹ್. 2 ಡಿಜಿಟ್ಸ್ ಅಲ್ಲೂ ಇಲ್ಲ. ಈ ಕೆರೆ ಒಳ್ಳೆ ಸ್ಥಿತಿ ಅಂದ್ರೆ ನನ್ನ ಪ್ರಕಾರ ಅದು ಬ್ಯೂಟಿಫಿಕೇಶನ್ ಮಾಡಿ ಸುತ್ತ ಒಂದು ಆಂಬಿಯಂಟ್ ಕ್ರಿಯೇಟ್ ಮಾಡಿದ್ದಲ್ಲ. ಹಾ. ನೀರಿನ ಕ್ವಾಲಿಟಿ, ಹ್ಮ್. ನೀರು ಟ್ರಾನ್ಸ್ಪರೆಂಟ್ ಆಗಿರ್ಬೇಕು, ಒಂದು ಅಟ್ಲೀಸ್ಟ್ ನೆಲ ಕಾಣಬೇಕು ಅಲ್ವಾ, ವಾಸನೆ ಇರಬಾರ್ದು, ಅದ್ರಲ್ಲಿ ಜೀವಿಗಳಿರ್ಬೇಕು. ಆ ಥರದ್ದು ಒಂದು 10 ಇಲ್ಲ ಅಂತ ಅನ್ಕೊಂತೀನಿ. ಓಕೆ, ಓಕೆ. ಸೊ ನೀವು ಮೊಟ್ಟ ಮೊದಲ ಬಾರಿಗೆ ಒಂದು 10 ವರ್ಷ ಮುಂಚೆ ಸೆನ್ಸೇರಾ ನಲ್ಲಿ ಕೆಲಸ ಮಾಡಬೇಕಾದ್ರೆ, ಸೆನ್ಸೇರಾ ಕಂಪನಿಲಿ ಕೆಲಸ ಮಾಡಬೇಕಾದ್ರೆ, ಅಫ್ಕೋರ್ಸ್ ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದ್ತೀರಾ, ಒಳ್ಳೆ ಕೈ ತುಂಬ ಸಂಬಳ ಕೊಡುವಂಥ ಕೆಲಸ. ಅಲ್ಲಿ ನಿಮ್ಮ ಫಸ್ಟ್ ಲೇಕ್ ರಿಜುವಿನೇಷನ್ ಆಗುತ್ತೆ. ದಿಸ್ ವಾಸ್ 10 years ago, ಕರೆಕ್ಟ್. ರೈಟ್? ಒಂದು 36 ಎಕರೆ ವಿಸ್ತೀರ್ಣದ ಕೆರೆಯ ಕರೆಕ್ಟ್. ರಿಜುವಿನೇಷನ್ ನೀವು ಮಾಡ್ತೀರಾ. ಸೊ ಅಲ್ಲಿಂದ ಇಲ್ಲಿವರೆಗೂ ವಾಟ್ ಹ್ಯಾಸ್ ಚೇಂಜ್ಡ್ ಅಂತ ನಿಮಗನ್ಸುತ್ತೆ? ಬಿಕಾಸ್ ಐ ಥಿಂಕ್ ಅದು ಇಟ್ ವಾಸ್ ದ ಫಸ್ಟ್ ಟೈಮ್ ಒಂದು ಪ್ರೈವೇಟ್ ಕಂಪನಿ ಲೇಕ್ನ ನಾನು ಮತ್ತೆ ಪುನರುಜ್ಜೀರ್ಣ ಮಾಡ್ತೀನಿ ಅನ್ನೋ ಕಾರ್ಯ ಪ್ರಾರಂಭ ಮಾಡಿದ್ದು. ಹೌದು. ಅವತ್ತು ಟ್ರೆಂಡ್ ಶುರು ಮಾಡಿದ್ದು ನಾನೇ. Correct. ಆಕ್ಚುಲಿ ಅವತ್ತು ಸುಮಾರು NGOs ಬೇರೆ ಎಲ್ಲ ಮಾಡ್ತಾ ಇದ್ರು ಕೆರೆ, ಇಲ್ಲ ಅಂತಲ್ಲ. ಅಂದ್ಬಿಟ್ರೆ ಗೌರ್ಮೆಂಟ್ಸ್ ರಿಜುನೇಟ್ ಮಾಡ್ತಾ ಇದ್ರು. ಬಟ್ ಇಂಡಿವಿಜುವಲ್ ಅಂತ ಶುರು ಮಾಡಿದ್ದು ನಾನೇನೆ. ಅದನ್ನ 2016ರಲ್ಲಿ ಶುರು ಮಾಡ್ಕೊಂಡ್ವಿ. ಓಕೆ. 17ಕ್ಕೆ ಕೆರೆ ಮಾಡಿದ್ವಿ. ಸೊ ಅಲ್ಲಿಂದ ಶುರು ಆಗಿರೋ ಜರ್ನಿ. ಅದು ಜರ್ನಿ ಯಾವ ಥರ ಅಂದ್ರೆ ಕಮ್ಮಿ ಕಾಸ್ಟು, ಕಮ್ಮಿ ಟೈಮಲ್ಲಿ ಮತ್ತೆ ನ್ಯಾಚುರಲ್ ವೇನಲ್ಲಿ ಮಾಡಬೇಕು ಅಂತ ಮಾಡಿದ್ವಿ. ಇವತ್ತಿಗೆ ಆಲ್ಮೋಸ್ಟ್ 10 ವರ್ಷ ಆದ್ರೂ ಆ ಕೆರೆ ಇವತ್ತು ಹಾಳಾಗ್ತಾ ಹೋಗಿಲ್ಲ, ಅದು ಇನ್ನೂ ಎನ್ಹೆನ್ಸ್ ಆಗ್ತಾ ಹೋಗ್ತಾ ಇದೆ. ಇವತ್ತು ತುಂಬಾ ಚೆನ್ನಾಗಿ ಕಂಡೀಷನ್ ಅಲ್ಲಿ ಇದೆ ಅದು ಕೆರೆ. ಓಕೆ, ಓಕೆ. ಸೊ ಕೆರೆಗಳ ಬಗ್ಗೆನೇ ಮಾತಾಡ್ತಾ, ನಾವು ಪ್ರಾರಂಭದಲ್ಲೇ ಹೇಳ್ದ ಹಾಗೆ ಕೆರೆ ಇಲ್ದಿದ್ರೆ ಏನಾಗುತ್ತೆ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಕೆರೆಗಳು ಇಲ್ದಿದ್ರೆ ಏನಾಗುತ್ತೆ? ಕೆರೆ ಇಲ್ಲ ಅಂತಂದ್ರೆ ಅಂತರ್ಜಲ ಕುಸಿದು ಹೋಗುತ್ತೆ. ನೋಡಿ, ಈಗ ನಮ್ಮ ಬೆಂಗಳೂರಿಗೆ ನೀರು ಬೇಕಲ್ವಾ, ಒಂದು 30% ನೀರನ್ನ ನಾವು KRS ಇಂದ ತರ್ತಾ ಇದೀವಿ, ಸುಮಾರು ಸ್ಟೇಜಲ್ಲಿ ಪಂಪ್ ಮಾಡಿ ಅಲ್ವಾ. ಇನ್ನು 70% ಇಂದ 80% ಜನ ಎಲ್ಲ ಬೋರ್ವೆಲ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಎಲ್ಲರೂ ಒಂದೊಂದು ಬೋರ್ವೆಲ್, ಇವನ್ ಗೌರ್ಮೆಂಟ್ ಸಪ್ಲೈ ಮಾಡೋ ವಾಟರ್ನು ಬೋರ್ವೆಲ್ ಇಂದಾನೆ ಪಿಕ್ ಮಾಡ್ತಾರೆ. ಸೊ ಅದು 50 ಅಡಿಯಿಂದ ಇವಾಗ 1200 ಅಡಿ ಹೋಗಿದೆ. ಸೊ ಅದನ್ನು ತುಂಬಿಸ್ಬೇಕು, ಮರುಪೂರ್ಣ ಮಾಡೋದು ಅಂತ ಹೇಳ್ತಾರೆ. ಮರುಪೂರ್ಣ ಮಾಡ್ಬೇಕಂದ್ರೆ ಬಿದ್ದಿರೋ ಮಳೆ ಕೆರೆಗೆ ಹೋಗಿ ಕೆರೆಯಿಂದ ಅಂತರ್ಜಲಕ್ಕೆ ಹೋಗುತ್ತೆ. ಸೊ ನೀವು ಕೆರೆ ನಾಶ ಮಾಡ್ಬಿಟ್ರೆ ನಿಮ್ದು ಅಂತರ್ಜಲ ನಾಶ ಆಯ್ತು, ಬೋರ್ವೆಲ್ ಒಂದು ಡ್ರಾಪ್ ನೀರು ಬರಲ್ಲ, ಅಷ್ಟೇ ಆಗೋದು. ಜೊತೆಗೆ ಇವತ್ತಿನ ದಿನ ನಾವೇನು ಬೆಂಗಳೂರವರು ಎಸ್ಪೆಷಲಿ ಕನ್ಸ್ಯೂಮ್ ಮಾಡ್ತಾ ಇದೀವಿ ವೆಜಿಟೇಬಲ್ಸು, ಫ್ರೂಟ್ಸು. ಸ್ವಲ್ಪ ದಿನಕ್ಕೆ ಮುಂಚೆ ಒಂದು ರಿಪೋರ್ಟ್ ಬಂದಿತ್ತು ದಟ್ ಹೈಯೆಸ್ಟ್ ಅಮೌಂಟ್ ಆಫ್ ಪೆಸ್ಟಿಸೈಡ್ಸು, ಟಾಕ್ಸಿನ್ಸು, ಕೆಮಿಕಲ್ಸು, ಲೆಡ್, ಯು ನೇಮ್ ಇಟ್, ಎಲ್ಲವೂ ಬೆಂಗಳೂರಿನವ್ರು ತಿಂತಾ ಇರುವಂಥ ತರಕಾರಿನಲ್ಲಿದೆ. ಅದು ಎಷ್ಟು 1000 ಪಟ್ಟು ಹೆಚ್ಚು ಏನ್ ಪ್ರಿಸ್ಕ್ರೈಬ್ಡ್ ಲಿಮಿಟ್ ಇದೆ ಅದಕ್ಕಿಂತ. ಇದಕ್ಕೆ ಕೆರೆಗಳನ್ನ ಕೆಟ್ಟ ಕಂಡೀಷನ್ ಅಲ್ಲಿ ಇಟ್ಕೊಂಡಿರೋದು ಒಂದು ಮುಖ್ಯ ಕಾರಣ. 100%. ಈಗ ನೀವು ಕಂಪ್ಲೀಟ್ ಏನು ನಾವು ಫ್ಲಶ್ ಮಾಡ್ತೀವಲ್ಲ ಟಾಯ್ಲೆಟ್ ಇಂದ ಅಥವಾ ಇಂಡಸ್ಟ್ರಿಯಿಂದ ಅಥವಾ ಎಲ್ಲೆಲ್ಲಿ ಏನೇನು ಎಲ್ಲ ಲೈಕ್ ಒಂದು ಕಾರ್ ಗ್ಯಾರೇಜು, ಸರ್ವಿಸ್ ಸೆಂಟರ್ ಇಂದ ಹಿಡಿದು ಎಲ್ಲ ನೀರು ಮೋರಿಗೆ ಹೋಗುತ್ತೆ, ಮೋರಿಯಿಂದ ಕೆರೆಗೆ ಹೋಗುತ್ತೆ. ಕೆರೆ ಒಂಥರ ಕ್ಯಾಟಲಿಸ್ಟ್ ತರ, ಅಲ್ಲೆಲ್ಲ ಏನೇನು ರಿಯಾಕ್ಟ್ ಆಗಬೇಕು ಆಗುತ್ತೆ. ಆದ್ಮೇಲೆ ಅದು ನಾಲೆಗಳ ಮುಖಾಂತರ ಹರ್ಕೊಂಡೋಗಿ ಎಲ್ಲಿಗೆ ಸೇರುತ್ತೆ? ನದಿಗಳು ಸೇರುತ್ತೆ. ನದಿ ಯಾವುದು? ದಕ್ಷಿಣ ಪಿನಾಕಿನಿ ಇರ್ಬೋದು, ಈ ಕಡೆ ವೃಷಭಾವತಿ ಇರ್ಬೋದು, ಅವೆರಡೂ ಹೋಗ್ತಾವಲ್ಲ. ಈ ಕಡೆ ಬೈರ್ಸಂದ್ರ ಸೈಡ್ ಇರ್ಬೋದು, ಆ ಕಡೆ ಹೊಗೇನಕಲ್ ಹೊಸೂರು ಸೈಡ್ ಇರ್ಬೋದು. ಅಲ್ಲಿ ಬೆಳೆಯೋದೆಲ್ಲ ತರಕಾರಿಗಳೇ ಅಲ್ವಾ, ಈ ಕಡೆ ಬೆಳೆ ತರಕಾರಿಗಳೇ. ಪಾಪ ರೈತರಿಗೆ ಇನ್ನೇನು ಬೇರೆ ದಾರಿ ಇಲ್ಲ, ಅಲ್ಲಿ ಏನು ನೀರು ಬರುತ್ತೋ ಅದರಲ್ಲೇ ಬೆಳಿಬೇಕು ಅವರು. ಇಮಿಡಿಯೇಟ್ ಮಾರ್ಕೆಟ್ ನಮ್ದೇನೆ, ಇಲ್ಲಿಗೆ ಬರುತ್ತೆ. ಸೊ ಅದೇ ನಮ್ಮದೇ ಎಲ್ಲ ಬರುತ್ತೆ. ಏನಾಗುತ್ತೆ ಅಂದರೆ ಆ ಮೋರಿ ನೀರು ಬಿಟ್ಟರೆ ನೀವು ಅದರಲ್ಲಿ ಇರ್ತಕ್ಕಂಥ ಆರ್ಸೆನಿಕ್ಕು, ಹೆವಿ ಮೆಟ್ಲು, ಕೆಮಿಕಲ್ ಎಲ್ಲ ಪ್ಲಾಂಟ್ಸ್ ಎಲ್ಲ ಅಬ್ಸರ್ವ್ ಮಾಡ್ತವೆ. ಅದೇ ಫುಡ್ಡಲ್ಲಿ ಬರ್ತದೆ, ಇವನ್ ಮಿಲ್ಕಲ್ಲಿ ಬರ್ತದೆ. ಇವಾಗ ನಮ್ಮದು ಹುಲ್ಲು ಬೆಳೆಸ್ತಾರೆ ಆ ಹಸುಗಳಿಗೆ, ಆ ಹುಲ್ಲು ತಿನ್ನಿಸ್ತಾರೆ, ಅದು ಹಾಲಲ್ಲಿ ಬರ್ತದೆ. ಸೊ ಹಿಂಗಾಗಿ ಹೈಯೆಸ್ಟ್ ಬರೀ ಪೆಸ್ಟಿಸೈಡ್ ಹೊಡೆಯೋದ್ರಿಂದ, ಯೂರಿಯಾ DAP ಹಾಕೋದ್ರಿಂದ ಅಷ್ಟೇ ಅಲ್ಲ, ಈ ನೀರಿಂದನೂ ಬರುತ್ತೆ. ಇದನ್ನ ಅವಾಯ್ಡ್ ಮಾಡೋದಕ್ಕೆ ಇರೋ ಏಕೈಕ ಮಾರ್ಗ ಕೆರೆಗಳನ್ನ ಕೆರೆಗಳು ಶುದ್ಧ ಮಾಡಬೇಕು, ಪ್ಯೂರ್ ನೀರನ್ನು ನದಿಗೆ ಸೇರಂಗೆ ಮಾಡಬೇಕು. ಅದಕ್ಕೆ ಏನಂತಂದರೆ ನ್ಯಾಚುರಲ್ ಆಗಿ ಟ್ರೀಟ್ಮೆಂಟ್ ಮಾಡ್ತಕ್ಕಂಥದ್ದು ಅಥವಾ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟಾಗಿ ಟ್ರೀಟ್ ಮಾಡ್ತಕ್ಕಂಥದ್ದು. ಅದಕ್ಕೊಂದು ನಾಮ್ಸ್ ಇದೆ, CPC ಬಂದು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು, NGT ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ನಾಮ್ಸ್ ಇದೆ. ಅದಕ್ಕೆ ಇಷ್ಟು BOD, ಇಷ್ಟು COD,
ಇಷ್ಟು ನೈಟ್ರೋಜನ್, ಇಷ್ಟು ಫಾಸ್ಫರಸ್, ಇಷ್ಟು ಪೊಟ್ಯಾಷಿಯಮ್, ಇಷ್ಟು ಇರಬೇಕು ಅಂತಿದೆ. ಆ ನಾಮ್ ಪ್ರಕಾರ ಮೀಟ್ ಮಾಡಿ ಆ ರಿವರಿಗೆ ಬಿಟ್ಟರೆ ಫುಡ್ ಚೇಂಜ್ ಆಗುತ್ತೆ. ಇದಷ್ಟು ಕಷ್ಟನಾ ಆನಂದ್ ಅವರೇ? ಯಾಕಂದ್ರೆ ನೀವು ಫಸ್ಟ್ ಟೈಮ್ ಲೇಕ್ ರಿಜುವಿನೇಟ್ ಮಾಡ್ತೀನಿ ಅಂತ ಹೋದಾಗ ತುಂಬಾ ದೊಡ್ಡ ಬಜೆಟ್ ಆಗುತ್ತೆ. ಅಷ್ಟನ್ನ ನಾವು ನಮ್ಮ ಕಂಪನಿಯವ್ರು ಅಲೋಕೇಟ್ ಮಾಡೋದು ಕಷ್ಟ ಇದೆ. ನಮ್ಮ ಲಿಮಿಟ್ ಅದು 1 ಕೋಟಿ ಅಂತ ಹೇಳ್ತಾರೆ ನಿಮ್ಮ ಕಂಪನಿಯವರು. ಬಟ್ ನೀವು ನನಗೆ ಅಷ್ಟೇ ಕೊಡಿ ಸಾಕು, ನಾನು ಮಾಡ್ತೀನಿ ಅಂತ ಹೇಳಿ ಜಸ್ಟ್ 45 ಡೇಸ್ನಲ್ಲಿ ಬಹಳ ಕಮ್ಮಿ ಮೊತ್ತದಲ್ಲಿ ನೀವು ಅದರ ರಿಜುವಿನೇಷನ್ ಮಾಡ್ತೀರಾ. ಅಂಡ್ ಅಲ್ಲಿಂದ ನಂಬರ್ಸ್ಗಳು ಬೆಳೀತಾ ಹೋದ್ವು. ಅಂಡ್ ನೀವು ಬಳಸೋ ಪ್ರಾಸೆಸ್ ಎಲ್ಲ ಅಂದ್ರೆ ಆ ಟೆಕ್ನಿಕ್ ಏನಿದೆ ಆದಷ್ಟು ನ್ಯಾಚುರಲ್ ಆಗಿರೋದನ್ನ ಬಳಸ್ತೀರಾ. ಒಂದು ನಾನು ನಿಮ್ಮ ಸಂದರ್ಶನಗಳನ್ನ ನೋಡಿ, ಆಲ್ಸೋ ನಿಮ್ಮ ಪುಸ್ತಕ ವಿಚ್ ಐ ರೆಡ್ ರೀಸೆಂಟ್ಲಿ, ಲೈಫ್ ವಿತ್ ಲೇಕ್ಸ್. ಸೊ ಇದರಲ್ಲಿ ನನಗೆ ಗೊತ್ತಾಗಿದ್ದೇನೆಂದ್ರೆ ಚೋಳರ ಕಾಲದ ಟೆಕ್ನಿಕ್ಸ್, ಏನ್ಷಿಯಂಟ್ ಟೆಕ್ನಿಕ್ಸ್ ಜೊತೆಗೆ ನಿಮ್ಮ ಮುತ್ತಾತಾನೇ ನಿಮ್ಮ ಹಳ್ಳಿಯಲ್ಲಿ ಒಂದು ಲೇಕ್ನ ರಿಜುವಿನೇಟ್ ಮಾಡಿದ್ರಿಂದ ನಿಮಗೆ ಗೊತ್ತದು ಹೇಗೆ ಮಾಡೋದು ಅಂತ. ಆ ಟೆಕ್ನಿಕ್ಸ್ ನ ಬಳಸಿದ್ರಿ ಅಂತ. ಇಫ್ ಯು ಕ್ಯಾನ್ ಎಕ್ಸ್ಪ್ಲೈನ್ ಏನಿದೆ ಚೋಳರ ಕಾಲದ ಟೆಕ್ನಿಕ್ ಅಲ್ಲಿ ಅಂತ. ಚೋಳರ ಕಾಲಕ್ಕಿಂತ ನಮ್ಮ ತಾತಂದು ಹೇಳ್ಬಿಡ್ತೀನಿ. ತಾತಂದು ಆಕ್ಚುಲಿ ಲೇಕ್ ರಿಜುವಿನೇಟ್ ಮಾಡೋದು ನಾವೇನ್ ಮಾಡ್ತೀವಿ, ಸರ್ಕಾರಿ ಕೆರೆಗಳಿದಾವಲ್ಲ, ಆಲ್ರೆಡಿ ಕೆರೆಗಳಿರ್ತಾವಲ್ಲ, ಹಾಳಾಗೋದನ್ನ ಮರುಪೂರ್ಣ ಮಾಡಿ ಮತ್ತೆ ಮರುಜೀವ ಕೊಡೋದಕ್ಕೆ ನಾವು ರಿಜುವಿನೇಟ್ ಮಾಡೋದು. ಬಟ್ ಅವ್ರು ನಮ್ಮ ತಾತ ಕಾಲದಲ್ಲಿ ಅವ್ರು ನಮ್ಮ ಜಮೀನಲ್ಲಿನೇ ಅವ್ರು ಹೊಸ ಕೆರೆ ಕ್ರಿಯೇಟ್ ಮಾಡಿರೋದು. ಅದು ಯಾವ್ದು ಸರ್ಕಾರಿ ಜಾಗ ಅಲ್ಲ, ಸರ್ಕಾರಿ ಕೆರೆ ಅಲ್ಲ, ನಮ್ದೇ ಜಾಗದಲ್ಲಿ ಸಾರ್ವಜನಿಕರಿಗೂ ನಮಗೂ ಕುಡಿಯಕ್ಕೆ ಅದ್ರಲ್ಲಿ ನಾವು ಕುಡಿತೀವಿ ಅಲ್ವಾ, ಬರೀ ಜನರಿಗೋಸ್ಕರ ಅಂತಲ್ಲ. ಆ ಅರ್ಧ ಎಕರೆ ಜಾಗದಲ್ಲಿ ಕೆರೆ ಮಾಡಿ, ಕಟ್ಟೆ ಕಟ್ಟಿ, ಅಲ್ಲೊಂದಷ್ಟು ಮರಗಳು ನೆಟ್ಟು, ಒಳ್ಳೆ ನೀರು ಹೊಲದಿಂದ ಸೇರಂಗ್ ಮಾಡಿ, ಇವತ್ತಿಗೂ ನೋಡಿ 100 ವರ್ಷ ಆದ್ರೂ ಆರಾಮಾಗಿ ಜನ ಕುಡ್ಕೊಂಡಿದ್ದಾರೆ, ಖುಷಿಯಾಗಿದ್ದಾರೆ. ಅಂಡ್ ದಟ್ ಈಸ್ ದ ಬೆಸ್ಟ್ ಕ್ವಾಲಿಟಿ ಆಫ್ ದಿ ವಾಟರ್ ಟೇಸ್ಟ್ ಅಲ್ವಾ. ಅದು ಒಂದು. ಇವಾಗ ಚೋಳರ ಕಾಲಕ್ಕೆ ಹೋಗೋಣ. ಚೋಳಾಸ್ ಟೆಕ್ನಾಲಜಿ ಅಂತ ಕರಿತೀವಿ. ಚೋಳಾಸು ನೀವು ನೋಡಿದ್ರೆ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ ಪೂರಾ ಸೌತ್ ಇಂಡಿಯಾದಲ್ಲಿ. ರಾಜರ ಕಾಲದಲ್ಲಿ ನಮ್ಗೆ ಏನೇನು ಕೆರೆಗಳಿದ್ದು, ಕಟ್ಟೆಗಳು ಕಟ್ಟಿದ್ದಾರೆ, ಅವನಿಷ್ಟು ಇಂಟರ್ಲಿಂಕ್ ಮಾಡಿ ಕ್ಯಾಸ್ಕೇಡಿಂಗ್ ಲೇಕ್ಸ್ ಮಾಡಿದ್ದಾರೆ. ಮಾಡಿ ಕಂಪ್ಲೀಟ್ ರಿವರ್ವರೆಗೂ ಪ್ಲಾನ್ ಮಾಡಿದ್ದಾರೆ. ರಿವರಿಂದ ಓಷನ್ಗೂ ಪ್ಲಾನ್ ಮಾಡಿದ್ದಾರೆ. ರಿವರ್ಗಳಿಗೂ ಚೆಕ್ ಡ್ಯಾಮ್ಗಳು ಅವು ಇವು ಹಾಕಿ ಅವರು ಪ್ಲಾನ್ ಮಾಡಿದ್ದಾರೆ. ಅಂದರೆ ಕಂಪ್ಲೀಟ್ ಈ ಸ್ವೀಟ್ ವಾಟರ್ ಏನಂತ ಹೇಳ್ತೀವಿ, ಪೋರ್ಟೇಬಲ್ ವಾಟರ್ ಅಂತ ಏನು ಹೇಳ್ತೀವಿ, ಇದನ್ನ ಬೆಸ್ಟ್ ಆಫ್ ದಿ ಬೆಸ್ಟ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಇದರಲ್ಲಿ ಎಲ್ಲೂ ಸ್ಯೂವೇಜ್ ಇಲ್ಲ. ಇಡೀ ಚೋಳಾಸದಲ್ಲಿ ಬಂದರೆ ನೀವು ಸ್ಯೂವೇಜ್ ಟ್ರೀಟ್ಮೆಂಟ್ ಇಲ್ಲ. ಬಿಕಾಸ್ ಅವ್ರು ಸ್ಯೂವೇಜ್ ಕನ್ಸಿಡರೇ ಮಾಡಿಲ್ಲ, ಸ್ಯೂವೇಜ್ ಕೆರೆಗೆ ಸೇರ್ತಾನೆ ಇರಲಿಲ್ಲ. ಅವ್ರದ್ದು ಎಲ್ಲಾನು ಏನಂದರೆ ಇರಿಗೇಷನ್ಗೆ ಮತ್ತೆ ಕುಡಿಯೋ ನೀರಿಗೆ, ಪ್ರಾಣಿ ಪಕ್ಷಿ ದನ ಕರುಗಳಿಂದ ಹಿಡ್ಕೊಂಡು, ಆಮೇಲೆ ಅಂತರ್ಜಲ ಇಂಪ್ರೂವ್ಮೆಂಟ್ಗೆ, ಕ್ಯಾಚ್ ದಿ ರೈನ್ ವೇರ್ ಇಟ್ ಫಾಲ್ ಅಂತ ಆ ಕಾನ್ಸೆಪ್ಟು. ಆ ಇಡೀ ಕ್ಯಾಚ್ಮೆಂಟಲ್ಲಿ ಬರ್ತಕ್ಕಂಥ ನೀರನ್ನು ಅವರು ಹೆಂಗೆ ಬೆಸ್ಟ್ ಯುಟಿಲೈಸ್ ಮಾಡಬೇಕು ಅಂತ ಟೆಕ್ನಿಕ್ ಮಾಡಿದ್ದಾರೆ. ಅದರಲ್ಲಿ ಯಾವುದು ಕಾಂಕ್ರೀಟು, ಸ್ಟೀಲು, ಸ್ಟ್ರಕ್ಚರ್ ತುಂಬ ಇಲ್ಲ. ಮಣ್ಣು, ಕಲ್ಲು ಬೆಳೆಸಿದ್ದಾರೆ. ಬಿಟ್ಟರೆ ಸುಮಾರು ಪ್ಲಾಂಟ್ಗಳು ಬೆಳೆಸಿದ್ದಾರೆ. ಅಷ್ಟು ಬಿಟ್ಟರೆ ಇನ್ನೇನು ಟೆಕ್ನಿಕ್ ಇಲ್ಲ. ಅದು ಸಿಂಪಲ್, ಚೀಪೆಸ್ಟ್, ಈಸಿಯೆಸ್ಟ್ ಆ್ಯಂಡ್ ಸಸ್ಟೈನೇಬಲ್. ಯಾಕಂದರೆ ಅದು ಆಲ್ಮೋಸ್ಟ್ 1550 ವರ್ಷ ಸಸ್ಟೈನ್ ಆಗಿದೆ ಅಂತಂದರೆ ದಟ್ ಇಸ್ ಅ ಬೆಸ್ಟ್ ಸಿಸ್ಟಮ್. ಕರೆಕ್ಟ್ ಸರ್. ಕನ್ನಡದ ಒಬ್ಬರು ಫೇಮಸ್ ನಿರ್ದೇಶಕರಿದ್ದಾರೆ, ಸೇತುರಾಮ್ ಸರ್ ಅಂತ. ರೀಸೆಂಟ್ ಆಗಿ ಅವ್ರನ್ನ ನಾನು ನನ್ನ ಶೋನಲ್ಲಿ ಮಾತಾಡಿಸಿದೆ. ಅವ್ರ ಸೀರಿಯಲ್ ಅಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ, ನಾವು ಹೊಲಸನ್ನ ಹೇಗೆ ಹೊರ ಹಾಕ್ತೀವಿ ಅನ್ನೋದು ನಾಗರಿಕತೆ ಅಂತ. ನಾಗರಿಕತೆ ಅಂದ್ರೆ ಏನು, ನಾವ್ ಹೇಗಿದೀವಿ ಅನ್ನೋದಲ್ಲ, ನಾವ್ ಯಾವ ಕಾರಲ್ಲಿ ಬಂದ್ವಿ, ಹೇಗ್ ಮಾತಾಡ್ತೀವಿ, ಯಾವ ಮೊಬೈಲ್ ಯೂಸ್ ಮಾಡ್ತಿದೀವಿ ಅನ್ನೋದಲ್ಲ, ನಾವು ಹೊಲಸನ್ನ ಹೇಗೆ ಹೊರಗೆ ಹಾಕ್ತೀವಿ ಅದು ನಾಗರಿಕತೆ ಅಂತ. ಐ ಥಿಂಕ್ ದಿಸ್ ಲೈನ್ ವಿಲ್ ಸ್ಟೇ ವಿತ್ ಮೀ ಅಲ್ವಾ. ಸೊ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲೇ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ರು ಸ್ಯಾನಿಟರಿ ಸಿಸ್ಟಮ್ ಅನ್ನೋದನ್ನ ನಾವು ಓದ್ತೀವಿ, ನಮಗ್ ಗೊತ್ತು. ಅಂಡ್ ಇವಾಗ ನೀವು ಚೋಳರ ಎಕ್ಸಾಂಪಲ್ನ ಕೊಟ್ರಿ. ಮನುಷ್ಯ ದಿನಗಳೆದ ಹಾಗೆ, ವಿದ್ಯಾವಂತನಾದ ಹಾಗೆ ಪ್ರಜ್ಞಾವಂತನೂ ಆಗಬೇಕು, ಆದ್ರೆ ಉಲ್ಟಾ ಆಗ್ತಾ ಇದೆ ಇದು. ರೈಟ್, ವಿ ಆರ್ ನಾಟ್ ಫಾಲೋಯಿಂಗ್ ಅದನ್ನ. ಸೊ ನೀವು ಫಾಲೋ ಮಾಡೋದೆಲ್ಲ ಬಹಳ ಸಿಂಪಲ್ ಸ್ಟೆಪ್ಸ್ಗಳು, ಟೆಕ್ನಿಕ್ಸ್ಗಳು, ನಮಗೆ ಕಾಮನ್ ಮ್ಯಾನ್ ಅಂಡರ್ಸ್ಟ್ಯಾಂಡಿಂಗ್ ಹೇಳೋ ಹಾಗಿದ್ರೆ. ಇವಾಗ ನೋಡಿ, ಸಾಕಷ್ಟು ಕೆರೆಗಳಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ, ಯಾವುದೋ ಒಂದು ಪಾರ್ಟ್ ಆಫ್ ದ ಕೆರೆನಲ್ಲಿ ಚರಂಡಿ ನೀರು ಸೇರ್ತಾ ಇರುತ್ತೆ, ಅಲ್ಲಿಂದ ಇಡೀ ಕೆರೆ ಮಲಿನವಾಗುತ್ತೆ. ಇದಕ್ಕೆ ಹೆಚ್ಚು ಖರ್ಚಿಲ್ಲದ ಹಾಗೆ ಹೇಗೆ ಒಂದು ಸಿಂಪಲ್ ಸೊಲ್ಯೂಷನ್ ಕೊಡ್ತೀರಾ ನೀವು? ನೋಡಿ, ಅದು ಮಲಿನ ಅಂತಕ್ಕಂಥ ವರ್ಡ್ ಇದೆಯಲ್ಲ, ಅದು ಎಷ್ಟು ಒಳ್ಳೆ ವರ್ಡ್ ಅಂದ್ರೆ ಕೆರೆಗಳು ಅಂದ್ರೆ ಅದು ಎರಡೇ ವರ್ಡ್ ಇರುತ್ತೆ, ಒಂದು ಪವಿತ್ರ, ಒಂದು ಮಲಿನ ಅಲ್ವಾ. ಪವಿತ್ರ ಅನ್ನೋ ಕೆರೆಗೆ 1000 ಲೀಟರ್ ನೀರು ಇರುತ್ತೆ ಪವಿತ್ರವಾದದ್ದು, ಅದಕ್ಕೆ 1 ಲೀಟರ್ ಮಲಿನವಾದ ನೀರು ಸೇರಿಬಿಟ್ರೆ ಅದು ಇಷ್ಟು 1010 ಲೀಟರ್ ಆಗುತ್ತೆ ಅಲ್ವಾ. ಇವತ್ತೆಲ್ಲ ಕಡೆ ಸಮಸ್ಯೆ ಆಗ್ತಾ ಇರೋದಂಗೆ. ಏನು ಅಲ್ಲೇನು ಫುಲ್ ಕೆರೆಗೂ ಮೋರಿ ನೀರು ಸೇರೋದಿಲ್ಲ, ಮೋರಿ ನೀರು ಬರೋದು ಒಂದು ಕಮ್ಮಿ ಕ್ವಾಂಟಿಟಿ, ಅದು ಇಷ್ಟು ಹಾಳು ಮಾಡ್ತಾ ಇದೆ ಅಲ್ವಾ. ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ ಈಗ, ವೆಟ್ ವೇಸ್ಟು, ಡ್ರೈ ವೇಸ್ಟು ಹಿಂಗೆ ಸೆಗ್ರಿಗೇಟ್ ಏನ್ ಮಾಡ್ತೀವಿ ನೋಡಿ, ಡಿಫ್ರೆಂಟ್ ಆಗಿ. ಸೇಮ್ ಹಂಗೆ ಮೋರಿ ನೀರು ಸಪ್ರೇಟು, ರೈನ್ ವಾಟರ್ ಸಪ್ರೇಟ್, ಅಷ್ಟೇ ಸಿಂಪಲ್. ಹೆಂಗಂದ್ರೆ ಈಗ ರೈನ್ ವಾಟರ್ ಬಂದು ಎಲ್ಲ ಇನ್ಲೆಟ್ ಅಲ್ಲಿ ಒಂದು 5 ಕಡೆ ಸೇರ್ತಾ ಇರುತ್ತೆ, ಅದಕ್ಕೊಂದು ಸಪ್ರೇಟ್ ಚಾನಲ್ ಮಾಡಿ ಅದು ಸಪ್ರೇಟ್ ಆಗಿ ಫ್ಲೋ ಆಗಂಗೆ ಮಾಡೋದು ಮಾಡಿ, ಬರೀ ಈ ಕೆರೆದು ಆಲ್ರೆಡಿ ಸೇರಿರುತ್ತಲ್ಲ ಅದರದ್ದು ಮೋರಿ ನೀರು ತೆಗೆದು ಅದರದ್ದು ಹೂಳು, ಸ್ಲಡ್ಜು ಎಲ್ಲ ತೆಗೆದ್ಬಿಟ್ಟು ಸ್ವಚ್ಛ ಮಾಡಿ ಅದನ್ನ ಒಳ್ಳೆ ಕ್ಲೀನ್ ಬಟ್ಲ್ ತರ ಮಾಡಿ ಇಡೋದು.
ಇವಾಗ ಅದೇ ಮೋರಿನಲ್ಲಿ ಮೋರಿ ನೀರು ಬರುತ್ತೆ, ಅದೇ ಮೋರಿನಲ್ಲಿ ಮತ್ತೆ ಮಳೆ ನೀರು ಬರುತ್ತೆ. ಯಾವಾಗ 4 ತಿಂಗಳು ಮಳೆಗಾಲದಲ್ಲಿ, ಒಂದು 2 ತಿಂಗಳು ಮಳೆ ನೀರು ಬರ್ತದೆ, ಇನ್ ಮಿಕ್ಕಿದ್ದು 9 ತಿಂಗಳಲ್ಲಿ ಮೋರಿ ನೀರು ಬರ್ತದೆ. ಸೊ ಅದಕ್ಕೆ ನಾವೇನ್ ಮಾಡಿದ್ವಿ, ಈ ಮೋರಿ ನೀರನ್ನ ಸಪರೇಟ್ ಚಾನಲೈಸ್ ಮಾಡಿ ಅದು ಹೊರಗಿಂದ ಹೊರಗೆ ಹೋಗಂಗೆ ಮಾಡಿದೀವಿ. ಬಟ್ ಕೆಲವೊಂದ್ ಕಡೆ ಅದಕ್ಕೊಂದು ಬಂಡ್ಸ್ ಎಲ್ಲ ಹಾಕಿದೀವಿ. ಬಂಡ್ಸ್ ಹಾಕಿದ್ರೆ ಅದ್ರಲ್ಲಿ ಏನಾಗುತ್ತೆ, ನೀರು ನಿಂತು 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 ಹತ್ತೋಗೋದ್ರಿಂದ ಸ್ಲಡ್ಜ್ ಎಲ್ಲ ಶೆಟ್ಲ್ ಆಗುತ್ತೆ. ಮತ್ತೆ ನ್ಯೂಟ್ರಿಯನ್ಸ್ ಅಂತೀವಿ, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ, ಬಯೋಮಾಸು, ತರಕಾರಿಗಳು, ಎಣ್ಣೆಯಿಂದ ಬರ್ತದೆ. ಅದನ್ನ ಹೈಡ್ರೋಪೋನಿಕ್ಸ್ ಪ್ಲಾಂಟ್ ಹಾಕಿ ಅದನ್ನ ಅಬ್ಸರ್ವ್ ಮಾಡ್ತೀವಿ. ಇನ್ನೊಂದು ಬ್ಯಾಕ್ಟೀರಿಯಾಸ್ ಇರುತ್ತೆ, ಅದು ಸೂರ್ಯನಲ್ಲಿರ್ತಕ್ಕಂಥ ಅಲ್ಟ್ರಾವೈಲೆಟ್ಸ್ ಇಂದನೂ ಅದನ್ನ ರೆಡ್ಯೂಸ್ ಮಾಡ್ಬೋದು. ಸೊ ಹಿಂಗಾಗಿ ಮೇನ್ ರೈನ್ ವಾಟರ್ ಲೇಕೆ ಕ್ಲೀನ್ ಮಾಡಿ ರೈನ್ ವಾಟರೇ ಬಿಡಂಗ್ ಮಾಡ್ತೀವಿ. ಹೆಂಗಂದ್ರೆ ಆ ಕಾಲುವೆದಲ್ಲಿ ವರ್ಷವಿಡೀ ಒಂದು 9 ಇಂಚ್ ಹರಿತಾ ಇದ್ರೆ, ಅಮ್ಮಮ್ಮ ಅಂದ್ರೆ 10 ಇಂಚು 12 ಇಂಚ್ ಅಷ್ಟೇ ಆಗ್ಬೋದು, ಅಲ್ಲಿ ಒಂದು ಪೈಪ್ ಹಾಕಿರ್ತೀವಿ, ಅದು ಗ್ರೇ ವಾಟರ್ ವೆಟ್ಲ್ಯಾಂಡ್ ಅಂತೀವಿ, ಅದಕ್ಕೆ ಹೋಗುತ್ತೆ. ಇನ್ನೊಂದು ಮಳೆ ನೀರಿಂದು ಒಂದು 3 ಅಡಿ 4 ಅಡಿ ಎತ್ತರಕ್ಕೆ ಒಂದು ಪೈಪ್ ಹಾಕಿರ್ತೀವಿ. ಅವಾಗ ಏನಾಗುತ್ತೆ, ಆಟೋ ಫ್ಲಶಿಂಗ್ ಅಂತ ಕರೀತೀವಿ. ಅದು ಮೋರಿ ಇರ್ಬೋದು, ನಾಲಾ ಇರ್ಬೋದು, ನದಿ ಇರ್ಬೋದು, ಅಪ್ ಟು ಸಮುದ್ರವರೆಗೂ ಆಟೋ ಫ್ಲಶ್ ಆಗುತ್ತೆ. ಮಳೆ ಬಿದ್ದಾಗ ಗ್ರಾವಿಟಿ ವೈಸ್ ಹರ್ಕೊಂಡು ಹೋಗ್ಬೇಕಾದ್ರೆ ಆಟೋಮೆಟಿಕ್ಲಿ ಎಲ್ಲ ಕರಿ ನೀರು ಗೀರು ಸರ್ಜು ಕಿತ್ಕೊಂಡು ಹೋಗ್ಬಿಡುತ್ತೆ ಅಲ್ವಾ. ಹಂಗಾಗಿ ಆಮೇಲೆ ಬರೀ ಮಡ್ ಕಲರ್ ಒಳ್ಳೆ ಮಳೆ ನೀರು ಬರುತ್ತಲ್ಲ, ಅದು ಅವಾಗ ಹೈ ಕ್ವಾಂಟಿಟಿನಲ್ಲಿ ಬರೋದ್ರಿಂದ 3 ಅಡಿ ರೈಸ್ ಆದಾಗ ಆ ನೀರು ಜಿಗಿದು ಕೆರೆಗೆ ಬೀಳ್ತದೆ. ಸೊ ಅವಾಗ ಏನಾಗೋಗುತ್ತೆ, ನಿಮಗೆ ಆಟೋಮೆಟಿಕ್ಲಿ ಯಾವ್ದು ಮೋಟ್ರು, ಎಲೆಕ್ಟ್ರಿಸಿಟಿ, ಕೆಮಿಕಲ್ ಏನಿಲ್ಲ, ಶಾರ್ಟ್ ಕಟ್ ಆಗಿನೇ ಆಟೋಮೆಟಿಕ್ಲಿ ಕೆರೆ ನೀರು ಬೀಳೋದ್ರಿಂದ ಸೊ ಅವಾಗ ನೀವು ಪರಿಸರ ಏನದು ಸ್ವಚ್ಛವಾದ ನೀರು ಕೆರೆಗೆ ಬರುತ್ತೆ. ಇಷ್ಟೇ ಸಿಂಪಲ್. ಒಂದು ಗ್ರೇ ವಾಟರ್ ವೆಟ್ಲ್ಯಾಂಡು, ಒಂದು ರೈನ್ ವಾಟರ್ ಲೇಕ್ ಸಪ್ರೇಟ್ ಮಾಡಿದೀವಿ ಅಷ್ಟೇ. ಬಟ್ ಈ ಸಿಂಪಲ್ ಆಗಿರೋದು ಯಾಕೆ ಆಗ್ತಾ ಇಲ್ಲ ಎಲ್ಲೇ ಕೆರೆಗಳಲ್ಲಿ ಅಂತ? ಯಾಕಂದ್ರೆ ಇವಾಗ ನಾವು ಒಂದಷ್ಟು ಕೆರೆಗಳನ್ನ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂದ್ರೆ ವಾಕ್ ಮಾಡೋದಕ್ಕೆ, ಅದ್ರ ಸುತ್ತಲೂ ಇರುವಂಥ ವಾಕಿಂಗ್ ಪಾತ್ ನಿಜವಾಗ್ಲೂ ಹೊಟ್ಟೆ ಉರಿಯುತ್ತೆ. ಯಾಕಂದ್ರೆ ಎಷ್ಟು ದೊಡ್ಡ ದೊಡ್ಡ ಕೆರೆಗಳು, ಮಧ್ಯದಲ್ಲಿ ನಾವು ಪಕ್ಷಿಗಳನ್ನ ನೋಡ್ತೀವಿ, ಮೀನು ಜಿಗಿತಾ ಇರೋದನ್ನ ನೋಡ್ತೀವಿ. ಆದ್ರೆ ಆ ಕಾರ್ನರ್ಸ್ಗೆ ಬಂದಾಗ ಅಲ್ಲಿ ಚರಂಡಿ ನೀರು ಸೇರ್ತಾ ಇರುತ್ತೆ. ಆಮೇಲೆ ಜನ ತುಂಬಾ ಸೆನ್ಸ್ಲೆಸ್ ಆಗಿ ಪ್ಲಾಸ್ಟಿಕ್ ಇರಬಹುದು, ಎಲ್ಲಾ ತರದ ವೇಸ್ಟ್, ಯು ನೇಮ್ ಇಟ್, ಫ್ರಮ್ ಡೈಪರ್ಸ್ ಟು ಪ್ಯಾಡ್ಸ್ ಟು ಪ್ಲಾಸ್ಟಿಕ್ ಬಾಟಲ್ಸ್, ತಿಂದಿರುವಂಥ ಕವರ್ಸ್ಗಳು ಎಲ್ಲ ಬಿಸಾಕಿರ್ತಾರೆ. ಸೊ ಇದು ಬಹಳ ಸಿಂಪಲ್ ಆಗಿರೋದು. ಐ ಫೀಲ್ ಇವಾಗ ಏನಾಗುತ್ತೆ, ನಾನು ಇಡೀ ಬೆಂಗಳೂರನ್ನ ಸರಿ ಮಾಡ್ತೀನಿ ಅಂತ ಹೋದ್ರೆ ಕಷ್ಟ ಆಗಬಹುದು, ರೈಟ್? ನನ್ನ ಏರಿಯಾಯಿಂದ ಪ್ರಾರಂಭ ಮಾಡ್ತೀನಿ ಅಂದ್ರೆ ಅದು ರಿಲೇಟಿವ್ಲಿ ಸುಲಭ ಆಗಬಹುದು. ಪ್ರತಿಯೊಬ್ಬೊಬ್ಬ ಏರಿಯಾದವರು, ಪ್ರತಿ ಒಂದೊಂದು ಏರಿಯಾದವರು ಆ ಓನರ್ಶಿಪ್ ತಗೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಆನಂದ್ ಅವರೇ? ಈ ಓನರ್ಶಿಪ್ ತಗೊಳ್ದೇ ಇದ್ರೆ ಮತ್ತೆ ಅದು ಸಸ್ಟೈನ್ ಆಗೋದಿಲ್ಲ. ನೀವು ರಿಜ್ಯುನೇಟ್ ಮಾಡಿ, ಕ್ಲೀನ್ ಮಾಡಿ, ಸರ್ಕಾರದವ್ರು ಮಾಡ್ಬೋದು, ನಮ್ಮಂತವ್ರು ಮಾಡ್ಬೋದು, ಯಾರೇ ಮಾಡ್ಬೋದು. ಕ್ಲೀನ್ ಮಾಡೋದು ಈಸಿ, ಬಟ್ ಅದನ್ನು ಮೇಂಟೈನ್ ಮಾಡಿಕೊಂಡು ಅದು ಓನರ್ಶಿಪ್ ತೊಗೊಳೋದೇ ಇಂಪಾರ್ಟೆಂಟ್. ಅದಕ್ಕೆ ಕಮ್ಯುನಿಟಿ ಎಂಗೇಜ್ಮೆಂಟ್ ಅಂತ ಕರಿತೀವಲ್ಲ. ಸೊ ಕಮ್ಯುನಿಟಿ ಶುಡ್ ಓನ್ ದಿ ಲೇಕ್. ಸಿ ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥವ್ರಿಗೆ ಕ್ಲೀನ್ ಮಾಡೋಕ್ಕೆ ಶಕ್ತಿ ಇರದೇ ಇರ್ಬೋದು, ಅಷ್ಟೊಂದು ಬಂಡವಾಳ ಹಾಕದೇ ಇರ್ಬೋದು, ಅಷ್ಟೊಂದು ಟೈಮ್ ಕೊಡದೇ ಇರ್ಬೋದು. ಬಟ್ ಯಾರಾದರೂ ಬಂದು ಅದನ್ನು ಕ್ಲೀನ್ ಮಾಡಿ ನೀಟಿಗಿಟ್ಟರೆ ಅದನ್ನು ಇಟ್ಕೊಳ್ಳೋಂಥದ್ದು ಭಾಳ ಇಂಪಾರ್ಟೆಂಟು. ಎರಡನೇದು, ಅದನ್ನು ಇಂಡಿವಿಜುವಲ್ ಹೆಂಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂದರೆ, ನಾವು ಮನೆಯಿಂದನೇ ಸ್ಟಾರ್ಟ್ ಮಾಡಬೇಕು. ಇವಾಗ ನೋಡಿ, ಈಗ ವೆಟ್ ವೇಸ್ಟು, ಡ್ರೈ ವೇಸ್ಟು, ಮತ್ತೆ ಹಜಾರ್ಡಸ್, ಒಂದು ರೆಡ್ ಬಿನ್ನು, ಒಂದು ಗ್ರೀನ್ ಬಿನ್ನು, ಇನ್ನೊಂದು ಯಾವ್ದಿರುತ್ತೆ ಬ್ಲ್ಯಾಕ್ ಬಿನ್ ಯಾವ್ದಾದ್ರು ಕೊಟ್ಟಿರ್ತಾರೆ. ಸೊ ಆ ಬಿನ್ನಲ್ಲಿ ಹಾಕ್ಬಿಟ್ಟು ಈ BBMP ಇಂದ ಅದೇನು ಯಾರ್ಯಾರು ಬಂದು ಕಸ ಎತ್ತಾರಲ್ಲ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ಬಿಟ್ರೆ ನಿಮ್ದು ಅರ್ಧ 50% ಲೇಕ್ ಸೇವ್ ಆಗ್ಬಿಡುತ್ತೆ ಅಲ್ವಾ. ಅದನ್ನ ನಾವೇನ್ ಮಾಡ್ತೀವಿ, ಅವ್ರು 8 ಗಂಟೆಗೆ ಬರ್ತಾರೆ ಅಂದ್ರೆ ನಾವು 9 ಗಂಟೆಗೆ ಎದ್ದೇಳ್ತಾ ಇರ್ತೀವಿ, ಅಥವಾ ನಮ್ಮ ಟೈಮ್ ಇರೋದಿಲ್ಲ, ಅಥವಾ ಇನ್ನೇನೋ ಇರುತ್ತೆ. ಹಾಗಾಗಿ ನಾವೇನ್ ಮಾಡ್ತೀವಿ, ಅದನ್ನ ತಗೊಂಡು ಹೋಗ್ಬಿಟ್ಟು ಎಲ್ಲೋ ಎಸಿತೀವಿ. ಅದು ಎಸ್ದಿರೋದು ಸೀದಾ ಕೆರೆ ಸೇರ್ತದೆ ಅಲ್ವಾ. ಫಸ್ಟ್ ಮನೆಯಿಂದನೇ ಶುರು. ಒಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು, ವೆಟ್ಟು, ಡ್ರೈ, ಮತ್ತೆ ಇದು ಯಾವುದಾದ್ರು ಈ ಹಜಾರ್ಡಸ್ ಮೆಟೀರಿಯಲ್ ಅಂತ ಕರಿತೀವಿ, ಮೆಡಿಸಿನ್ ಇರು ಅವು ಇವು, ಅವನ್ನ ಸಪ್ರೇಟ್ ಮಾಡೋದು. ಅವನ್ನ ಡಿಸ್ಪೋಸ್ ಮಾಡ್ಬೇಕಾದ್ರೆ ನೀವು ಹೇಳಿದ್ದು, ನಮ್ಮ ನಾಗರಿಕತೆ ಬಂದು ನಾವು ಹೆಂಗೆ ಬದುಕ್ತೀವಿ, ಏನದ್ರಲ್ಲಿ ಓಡಾಡ್ತೀವಿ ಅನ್ನೋದಲ್ಲ, ಅದನ್ನ ನಾವು ಹೆಂಗೆ ಡಿಸ್ಪೋಸ್ ಮಾಡ್ತೀವಿ ಅನ್ನೋದು ಅವ್ರು ಹೇಳಿರೋದು ತುಂಬ ಸತ್ಯ ಅದು. ಸೊ ಅದು ಡಿಸ್ಪೋಸಲ್ ಆಗಬೇಕು. ಎರಡನೇದು ನೀರು ಬಳಕೆ. ನೀರು ಬಳಕೆನ ಯಥೇಚ್ಛವಾಗಿ ಬಳಸ್ತೀವಿ ನಾವು. ಈಗ ಒಂದು ಪಾತ್ರೆ ತೊಳಿಬೇಕು, ಅದರಲ್ಲಿ ಅಂಟು ಗಿಂಟು ಏನೋ ಇರುತ್ತೆ, ಅದೆಲ್ಲ ಒಂದ್ ಕಡೆ ತೆಗೆದು ಹಾಕಿ ಅದನ್ನೊಂದ್ಸತಿ ಉಜ್ಜಿ ಅದು ಎಲ್ಲ ತೆಗೆದು ಆಮೇಲೆ ಬಿಟ್ರೆ 1 ಲೀಟರ್ ಕ್ಲೀನ್ ಆಗುತ್ತೆ. ಅದಕ್ಕೆ ನಾವು ಹಂಗೆ ಅದನ್ನ ಇಟ್ಕೊಂಡು, ಈಗ ಒಂದು ಬೆಣ್ಣೆ ಇರುತ್ತೆ, ಗ್ರೀಸ್ ತರ ಇರುತ್ತೆ, ಅದನ್ನೇ ಹಾಕೊಂಡು ತೊಳೆಕೊಂಡು 5 ಲೀಟರ್ ಖರ್ಚಾಗುತ್ತೆ. ಅವಾಗ ಏನಾಗುತ್ತೆ, 1 ಗ್ರಾಮ್ ಬೆಣ್ಣೆ ತೆಗಿಯಕ್ಕೆ ನೀವು 10 ಲೀಟರ್ ವಾಟರ್ ಬಿಟ್ರೆ ಅದೆಲ್ಲಿಗೆ ಹೋಗುತ್ತೆ, ಸೀದಾ ಕೆರೆಗೆ ಬರುತ್ತೆ. ಸೊ ಆ ನೀರನ್ನ ಬಳಕೆನೂ ನಾವು ಹುಷಾರಾಗಿ ಮಾಡಬೇಕು. ಸಾಲಿಡ್ ವೇಸ್ಟ್ ಕರೆಕ್ಟಾಗಿ ಮಾಡಬೇಕು. ಮೂರನೇದು ರೈನ್ ವಾಟರ್ ಹಾರ್ವೆಸ್ಟಿಂಗ್. 4 ತಿಂಗಳು ಬಂಗಾರದಂತ ಮಳೆ ಬೀಳುತ್ತೆ ಬೆಂಗಳೂರಲ್ಲಿ. 1200 ಮಿಲಿಮೀಟರ್ ವರೆಗೂ ಮಳೆ ಬೀಳ್ತವೆ, ಮಿನಿಮಮ್ ಅಂದ್ರೆ 700 ಮಿಲಿಮೀಟರ್. ಆ ಬಿದ್ದಿರೋ ರೈನ್ ವಾಟರ್ನ ನಾವು ಹೆಂಗಾದ್ರೂ ಮಾಡಿ ಹಿಡಿದಿಟ್ಕೋಬೇಕು. ಅವಾಗ ಬೋರ್ವೆಲ್ ಇಂದ ತೆಗೆಯೋದು ಅದನ್ನ ಕಮ್ಮಿ ಆಗುತ್ತೆ. ದಟ್ ಇಸ್ ದ ಪ್ಯೂರೆಸ್ಟ್ ಫಾರ್ಮ್ ಆಫ್ ವಾಟರ್. ಎಸ್, ಬಟ್ ಅನ್ಫಾರ್ಚುನೇಟ್ಲಿ ಫುಲ್ ಕಾಂಕ್ರೀಟ್ ಜಂಗಲ್ ಆಗೋಗಿದೆ, ನೀರು ಒಳಗೆ ಇಳಿಯಕ್ಕೆ ಜಾಗ ಇಲ್ಲ, ಸ್ಪಾಂಜೇ ಹೋಯ್ತು. ಕರೆಕ್ಟ್. ಹಂಗಾಗಿ ರನ್ ಆಫ್ ಆಗಿ ಎಲ್ಲ ಬರುತ್ತೆ, ಫ್ಲಡ್ ಆಗ್ತಾ ಇದೆ.
ಕರೆಕ್ಟ್. ಅಂಡ್ ನೀವ್ ಏನ್ ಹೇಳಿದ್ರಿ ವಾಟರ್ ವೇಸ್ಟೇಜ್ ಬಗ್ಗೆ, ಇದೆಲ್ಲ ಅಂದಾಜು, ಬಟ್ ಸ್ಟಿಲ್ ಸಚ್ ಅ ಸ್ಕೇರಿ ನಂಬರ್ ಅನ್ನೋದಕ್ಕೆ ನಾವು ಟಾಯ್ಲೆಟ್ ಅಲ್ಲಿ ಬಳಸುವಂತಹ ಫ್ಲಶ್, ಒಂದು ಸಲ ನಾವು ಫ್ಲಶ್ ಮಾಡಿದಾಗ 6 to 13 ಲೀಟರ್ ಅಷ್ಟು ನೀರು ಹೋಗುತ್ತೆ, ವಿಚ್ ಇಸ್ ಅ ವೇಸ್ಟ್. ಬಿಕಾಸ್ ನಾವೇ ಚೊಂಬಲ್ ತೆಗೆದು ಹಾಕಿದ್ರೆ ಅಷ್ಟು ಹಾಕಲ್ಲ ನೀರು, ನಂಬರ್ 1. ನಂಬರ್ 2, ನಾವು RO ವಾಟರ್ ಪ್ಯೂರಿಫೈಯರ್ಸ್ ಏನ್ ಮನೇಲಿ ಬಳಸ್ತೀವಿ, ಪ್ರತಿ 1 ಲೀಟರ್ ನಾವು ನೀರ್ ಏನ್ ಹಿಡಿತೀವಿ ಅದಕ್ಕೆ 3 ಲೀಟರ್ ನೀರು ವೇಸ್ಟ್ ಆಗ್ತದೆ. ಸೊ 75% ಆಫ್ ವೇಸ್ಟೇಜ್ ಇಲ್ಲಿ. ಅಂಡ್ ರೀಸೆಂಟ್ಲಿ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಸುದ್ದಿ ನೀವು ನೋಡಿರಬಹುದು, ಚಾಟ್ GPT. ನಾವು ಕೇಳೋ ಪ್ರತಿ ಪ್ರಶ್ನೆಗೆ ಎಷ್ಟು ನೀರ್ ಕನ್ಸ್ಯೂಮ್ ಮಾಡತ್ತೆ ಅಂತ, ರೈಟ್? 1/2 ಲೀಟರ್ ಅಂತ ಒಂದು ಸ್ಟಡಿ ಹೇಳ್ತು, ಬಟ್ ಆಮೇಲೆ ಹೇಳಿದ್ರು ದಟ್ ಇಟ್ಸ್ ನಾಟ್ ಹಾಫ್ ಅ ಲೀಟರ್, ಇಟ್ ಇಸ್ 0.3 milliliter ಅಂತಾನು ಹೇಳ್ತಾರೆ ಪರ್ ಕ್ವೇರಿ ಅಂತ. ಏನಕ್ಕೆ ಅಂದ್ರೆ ಇದು ಸರ್ವರ್ಸ್ ನ ಓವರ್ ಹೀಟ್ ಪ್ರಿವೆಂಟ್ ಮಾಡೋದಕ್ಕೆ, ಅದನ್ನ ತಂಪಾಗಿ ಇಟ್ಕೊಳ್ಳೋದಕ್ಕೆ ನೀರ್ ಬೇಕಲ್ಲ. ಸೊ ನಾನ್ ಕೇಳೋ ಒಂದು ಪ್ರಶ್ನೆಗೆ ಚಾಟ್ GPT ಉತ್ತರ ಕೊಟ್ರೆ ಇಷ್ಟು ನೀರ್ ಖರ್ಚಾಗತ್ತಾ ಅಂದ್ರೆ ಎಸ್. ಅಂಡ್ ಡ್ರಿಪ್ಪಿಂಗ್ ಟ್ಯಾಪ್ ವರ್ಷಕ್ಕೆ 1,000 ಲೀಟರ್ನಷ್ಟು ನೀರನ್ನ ವೇಸ್ಟ್ ಮಾಡಬಹುದು. ಅಂಡ್ ಭಾರತದಲ್ಲಿ ಪ್ರತಿನಿತ್ಯ 125 ಮಿಲಿಯನ್ ಲೀಟರ್ಸ್ to 49 ಬಿಲಿಯನ್ ಲೀಟರ್ಸ್ ಆಫ್ ನೀರು ವೇಸ್ಟ್ ಆಗ್ತಾ ಇದೆ. ಇದೆಲ್ಲ ಎಲ್ಲಿ ಹೋಗ್ತಿದೆ ಅಂದ್ರೆ ಫ್ಲಡ್ ಆಗ್ತಿದೆ, ಕೆರೆಗಳಿಗೆ ಹೋಗ್ತಾ ಇದೆ, ಸಮುದ್ರ ಸೇರ್ತಾ ಇದೆ ಫೈನಲಿ, ರೈಟ್? ಇದನ್ನೆಲ್ಲ ಹೇಗೆ ಉಳಿಸಬಹುದು ಅಂದ್ರೆ ನಾವು ಆಗ್ಲೇ ಮಾತಾಡಿದ ಹಾಗೆ ಮನೆಯಿಂದ ಇದು ಶುರುವಾಗುತ್ತೆ. ಎಕ್ಸಾಕ್ಟ್ಲಿ, ಇಂಡಿವಿಜುವಲ್ಸ್ ರೆಸ್ಪಾನ್ಸಿಬಿಲಿಟಿ. ಕರೆಕ್ಟ್. ಸೊ ನಾವು ಕೆರೆಗಳ ಬಗ್ಗೆ ಮಾತಾಡ್ತಾ ಇವಾಗ ಒಂದಿಷ್ಟು ಇಂಟ್ರೆಸ್ಟಿಂಗ್ ಕೆರೆಗಳ ಬಗ್ಗೆ ಮಾತಾಡೋಣ ಅಂತ. ನೀವು ಕಂಡಂತ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಕೆರೆ ಅಂದ್ರೆ ಯಾವುದು? ನಾನು ಕೇಳಿರ್ತಕ್ಕಂಥದ್ದು ಲೇಕ್ ವಿಕ್ಟೋರಿಯಾ ಅಂತ. ಓಕೆ ಓಕೆ. ಇಟ್ ಇಸ್ ವರ್ಲ್ಡ್ಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಲೇಕ್ ಆಫ್ರಿಕನ್ ಕಂಟ್ರಿನಲ್ಲಿದೆ. 3 ಕಂಟ್ರಿ ಇದು ಬಾರ್ಡರ್ ಸೇರಾಗುತ್ತೆ. ಲೆಕ್ಕ ಹಾಕೊಳ್ಳಿ, 60,000 ಸ್ಕ್ವೇರ್ ಕಿಲೋಮೀಟರ್. ಅಂದ್ರೆ ಬೆಂಗಳೂರು 750 800 ಸ್ಕ್ವೇರ್ ಕಿಲೋಮೀಟರ್ ಇದೆ. ಇಂಥದ್ದು 1000 ಸಿಟಿ ಸೇರಿದ್ರೆ ಒಂದ್ ಕೆರೆ ಆಗತ್ತೆ. ಒಂದು ಕೆರೆ ಲೇಕ್ ವಿಕ್ಟೋರಿಯಾ ಅಂತ. 1000 ಬೆಂಗಳೂರು ಸೇರಿದ್ರೆ ಒಂದು ಕೆರೆ ಆಗುತ್ತೆ, ಲೇಕ್ ವಿಕ್ಟೋರಿಯಾ. ಆಮೇಲೆ ಅದರದ್ದು ವಾಕಿಂಗ್ ಟ್ರ್ಯಾಕ್ ಅನ್ಕೊಂತೀವಲ್ಲ ಸರೌಂಡಿಂಗು, ಅದು ಬಂದು 3,500 to 4,000 ಕಿಲೋಮೀಟರ್ ಇದೆ ಇಲ್ಲಿಂದ. ಅಂದ್ರೆ ಬೆಂಗಳೂರಿಂದ ನಾವು ಡೆಲ್ಲಿ, ಕನ್ಯಾಕುಮಾರಿ, ಕಾಶ್ಮೀರ್ವರೆಗೂ, ಬೆಂಗಳೂರಿಂದ ಕಾಶ್ಮೀರ್ವರೆಗೂ ಇಷ್ಟು ಲೆಂತ್ ಇದೆ. ಆಮೇಲೆ ಅದರ ಡೆಪ್ತ್ 80 to 120 ಮೀಟರ್ ಇದೆ. ಜಸ್ಟ್ ಇಮ್ಯಾಜಿನ್, ನಮ್ದು ಒಂದು ಫ್ಲೋರ್ ಇರುತ್ತಲ್ಲ, ಫ್ಲೋರ್ ಬಂದು 3 ಮೀಟರ್ ಇರುತ್ತೆ, 10 ಅಡಿ ಇರುತ್ತೆ. ಜಸ್ಟ್ ಇಮ್ಯಾಜಿನ್ ಅಷ್ಟು ಡೆಪ್ತ್ ಇರುತ್ತೆ. ಓ ಮೈ ಗಾಡ್, ಓ ಮೈ ಗಾಡ್. ಓಕೆ. ಅಂತ ಕೆರೆಗಳು ಲೇಕ್ ವಿಕ್ಟೋರಿಯಾ ಅಂತ ಕೆರೆ. ಸೊ 3 ದೇಶಗಳನ್ನ ಕವರ್ ಮಾಡುತ್ತೆ. ಇದನ್ನ ನೋಡ್ಬೇಕು ಅನ್ನೋ ಆಸೆ ಇದೆಯಾ ನಿಮಗೆ? ನಂಗೆ ತುಂಬಾ ಆಸೆ ಇದೆ. ಆಕ್ಚುಲಿ ಅಲ್ಲಿ ಒಬ್ರು ಡೇವಿಡ್ ಅಂತಿದ್ದಾರೆ, ಅವರು ಸುಮಾರು ಸತಿ ಕರೆದಿದ್ದಾರೆ. ಸ್ವಲ್ಪ ನಾನು ಇಲ್ಲಿ ಇದ್ರಲ್ಲೇ ಬಿಜಿ ಆಗ್ಬಿಟ್ಟು, ಬಟ್ ಒಂದಲ್ಲ ಒಂದ್ ದಿವಸ ಇಷ್ಟರಲ್ಲೇನೆ ಆ ಲೇಕ್ ಅನ್ನು ಹೋಗಿ, ಬಟ್ ನೀವು ಲೆಕ್ಕ ಹಾಕೊಳ್ಳಿ, ಆ ಲೇಕ್ ಬರೀ ವಾಕಿಂಗ್ ಟ್ರ್ಯಾಕ್ ಇದೆಯಲ್ಲ ಸುತ್ತ, ಅದ್ರ ಪೆರಿ ತಿರ್ಗಕ್ಕೆ 3 ವೀಸಾ ಬೇಕು ನಿಮ್ಗೆ. 3 ವೀಸಾ ತಗೊಂಡು ಹೋಗ್ಬೇಕು. ಮೇ ಬಿ 1 ತಿಂಗಳು ಬೇಕಾಗತ್ತೆ ಅನ್ಸುತ್ತೆ ಟ್ರಾವೆಲ್ ಮಾಡಕ್ಕೆ. ಅನ್ಸತ್ತಲ್ವಾ ಇಂಥ ಕೆರೆಗಳ ಬಗ್ಗೆ ಕೇಳಿದಾಗ ನೋಡಿದಾಗ, ಇಷ್ಟು ದೊಡ್ಡ ಕೆರೆನೇ ಮೇಂಟೈನ್ ಮಾಡಿದ್ದಾರೆ, ನಾವಿಲ್ಲಿ ಚಿಕ್ಕ ಚಿಕ್ಕ ಕೆರೆ ಮೇಂಟೈನ್ ಮಾಡ್ತಿಲ್ಲ ಅಂತ ಎಷ್ಟೋ ಸರಿ ಅನಿಸ್ತದೆ. ಇನ್ಫ್ಯಾಕ್ಟ್ ನೋಡಿ, ಲೇಕ್ ವಿಕ್ಟೋರಿಯಾ ಅಂತದ್ದು ಅದು ಇನ್ನೂ ಬೆಟರ್ ಕಂಡೀಷನ್ ಅಲ್ಲೇ ಇದೆ ಲೇಕ್ ಅಲ್ವಾ. ಅದಕ್ಕೆ ಈ ಆಕ್ಟಿವಿಸ್ಟ್ ಇದಾರಲ್ಲ, ಅವ್ರ ಕನಸು ಏನಂದ್ರೆ ಈ ಲೇಕ್ ಅನ್ನು ಇನ್ನೂ ಎನ್ಹಾನ್ಸ್ ಮಾಡ್ಬೇಕು, ಇನ್ನೂ ಚೆನ್ನಾಗಿ ಮಾಡ್ಬೇಕು ನಾವು ಅಂತಾರೆ. ನಾನು ಆಕ್ಚುಲಿ ಫಸ್ಟ್ ಕೆರೆ ಮಾಡಿದಾಗ ನನಗೆ ಅನ್ಕೊಂಡೆ ಬೆಂಗಳೂರು ಒಂದು 20-25-30 ಕೆರೆ ಮಾಡೋಣ ಹಂಗೆ ಅಂದ್ಕೊಂಡು. ನಂದು ಏನಾದರೂ ಸ್ವಲ್ಪ ಶೆಡ್ಯೂಲ್ ಎಕ್ಸ್ಪೆಂಡ್ ಆಗಿದ್ರೆ ಆ ಥರ ವ್ಯಕ್ತಿಗಳಿಂದ ಅವರು ಇಡೀ ಲೇಕ್ ವಿಕ್ಟೋರಿಯಾನೇ ಮಾಡೋಣ ಅಂತ ಇದಾರೆ. ಅಂದ್ರೆ ಅಟ್ಲೀಸ್ಟ್ ನಾವು ಇಂಡಿಯಾದ ಒಂದು ಸ್ಟೇಟ್ ಅಲ್ಲಿ ಮಾಡಬಾರ್ದ ಅಂತ ಅಲ್ವಾ ಈ ತರ ಶುರುವಾಗಿರೋದು. ಅಂತ ಕೆರೆಗಳು ಇದಾವೆ ನಮ್ಮ ಹತ್ರ. ಅಂಡ್ ಪ್ರಪಂಚದಲ್ಲಿ ಎಸ್ಟಿಮೇಟ್ 304 ಮಿಲಿಯನ್ ಲೇಕ್ಸ್ ಇದೆ ಅನ್ನೋದು ಎಂತ ಅಮೇಸಿಂಗ್ ಆಗಿರೋ ವಿಷಯ. ಅದರಲ್ಲಿ ಒಂದಷ್ಟು ನಿಜವಾಗ್ಲೂ ಅಮೇಸಿಂಗ್ ಆಗಿರೋ ಕೆರೆಗಳು, ಇವಾಗ ನೀವು ಹೇಳ್ದ ಹಾಗೆ ಲೇಕ್ ವಿಕ್ಟೋರಿಯಾ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಇದನ್ನ ಕೇಳಿದ್ಮೇಲೆ ಪ್ರತಿಯೊಬ್ಬರಿಗೂ ಒಂದ್ಸಲ ಅಲ್ಲಿ ಹೋಗ್ಬೇಕು ಅಂತ ಅನ್ನಿಸ್ಬಹುದು. ಬಟ್ ಆಸ್ ಯು ಸೆಡ್, 3 ವೀಸಾ ತಗೊಳ್ಳೋದೇ ಇರೋದು ಟಾಸ್ಕ್. ಅಂಡ್ ಒಂದು ಲೇಕ್ ಸೈಬೀರಿಯಾದಲ್ಲಿ, ಲೇಕ್ ಬೈಕಲ್ ಅಂತ, ಇಟ್ಸ್ ದ ಓಲ್ಡೆಸ್ಟ್ ರೆಕಾರ್ಡೆಡ್ ಫ್ರೆಶ್ ವಾಟರ್ ಲೇಕ್. ದ ಬೆಸ್ಟ್ ಪಾರ್ಟ್ ಇಸ್ ಇದು ಓಲ್ಡೆಸ್ಟ್ ಅಂಡ್ ಡೀಪೆಸ್ಟ್ ಕೂಡ. 1680 ಮೀಟರ್ಸ್ ಡೀಪ್ ಇದೆ. 20 to 25 ಮಿಲಿಯನ್ ಇಯರ್ಸ್ ಅಷ್ಟು ಹಳೆಯದ್ದಿದು. 1500 ಮೀಟರ್ಸ್ ಅಂತಂದ್ರೆ 1680 ಒಂದು ಹೆಲಿಕಾಪ್ಟರ್ ಫ್ಲೈ ಮಾಡೋ ಹೈಟ್ ಇದು ಭೂಮಿಯಿಂದ. ಅಷ್ಟು ನೀರ್ ಡೆಪ್ತ್ ಇದೆ.
ಓಲ್ಡೆಸ್ಟ್ ಅಂಡ್ ಡೀಪೆಸ್ಟ್. Yes. ಜೊತೆಗೆ ಅದ್ರಲ್ಲಿ ಎಷ್ಟು ಅಕ್ವಾಟಿಕ್ ಲೈಫ್ ಅಲ್ವಾ? ಇರುತ್ತೆ, ಹೌದು. ಏನ್ ಜೀವಿಗಳು, ಜಲಚರಗಳು. ಒಂದ್ ಸ್ಕ್ಯೂಬಾ ಡೈವ್ ಹೊಡೆದ್ರೆ ಏನ್ ಸುಖ ಇರ್ಬೋದು ಲೆಕ್ಕ ಹಾಕೊಳ್ಳಿ, ಏನೇನೆಲ್ಲ ನೋಡ್ಬೋದು ಅಂತ. Correct. ನಮ್ ಕೆರೆಗಳಲ್ಲಿ ಏನಾಗಿದೆ, ಕರಿ ನೀರು ಎಲ್ಲ ಮೋರಿ ತುಂಬಿಕೊಂಡು ಕ್ಯಾಟ್ ಫಿಶ್ ಒಂದ್ ಬಿಟ್ರೆ ಇನ್ ಯಾವ್ದು ಇಲ್ಲ. ನಿಜ. ಇನ್ನು ಅಲ್ಲಿ ಎಷ್ಟೊಂದು ಜಲಚರಗಳು ಎಲ್ಲ ಇರ್ಬೋದು ಅಂತ. ಎಷ್ಟೆಷ್ಟು ನದಿಗಳಿಗಿಂತ Yes, ದೊಡ್ಡದು. ಇದು ಒಂದ್ ಲಿಸ್ಟ್ ಹಾಕೋತೀನಿ ನಾನು. ಅಂಡ್ ಭಾರತದಲ್ಲಿ ಲಾರ್ಜೆಸ್ಟ್ ಲೇಕ್ ಅಂದ್ರೆ ವೆಂಬನಾಡ್ ಲೇಕ್ ಅಲ್ವಾ, ಕೇರಳದಲ್ಲಿ. ಹ, ಹ. ಇದನ್ನ ವಿಸಿಟ್ ಮಾಡಿದೀರಾ? ಇಲ್ಲ, ಮಾಡಿಲ್ಲ. ಇದನ್ನು ಹಾಕೊಳ್ಳಿ ಅದನ್ನು ಹಾಕೊಂತೀನಿ ಮೂರನೇದು. ಬಟ್ ಒಂದು ನೀವು ಲಿಸ್ಟಿಗೆ ಹಾಕೊಳ್ಳೋದೇ ಬೇಡ. ನೀವು ನೋಡಿದೀರಾ, ನಾನು ನೋಡಿದೀನಿ, ನಾವೆಲ್ಲ ನೋಡಿದೀವಿ. ಬೆಂಗಳೂರಿನ ಬಿಗ್ಗೆಸ್ಟ್ ಲೇಕ್ ಬೆಳ್ಳಂದೂರು. ಬೆಳ್ಳಂದೂರು. ಇವಾಗ ನೋ ಮೋರ್ ಲೇಕ್ ಅದು ಆಕ್ಚುಲಿ. ನೋಡಿ 2005ರಲ್ಲಿ ಆ ಫ್ರೋತಿಂಗು ಬರ್ನಿಂಗು ಬೆಂಕಿ ಹತ್ಬೇಕಾದ್ರೆ ಅದ್ರಲ್ಲಿ ನೀರು ತುಂಬಿತ್ತು ಆವಾಗ. ಇವಾಗ ಹೋಗಿ ನೋಡಿದ್ರೆ ಅದು ಪ್ಲೇ ಗ್ರೌಂಡ್ ಆಗ್ಬಿಟ್ಟಿದೆ. ಎಲ್ಲ ನೀರು ಮೊರಿ ನೀರು ಡೈವರ್ಟ್ ಮಾಡಿಬಿಟ್ಟಿದ್ದಾರೆ. ಅದರಲ್ಲಿ ಫುಲ್ ಡ್ರೈ ಇದೆ. ಆಮೇಲೆ ಒಂದು ಪಾರ್ಟ್ ಅಲ್ಲಿ ಒಂದಷ್ಟು ಸುವೇಜ್ ಮತ್ತೆ ತುಂಬಿಕೊಂಡಿದೆ. ಅಷ್ಟು ಬಿಟ್ರೆ ಇಟ್ ಇಸ್ ನೋ ಮೋರ್ ಲೇಕ್, ಬಟ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಲೇಕ್ ಅದನ್ನೇ ಕಳ್ಕೊಂಡ್ವಿ ನಾವು. ಕಳ್ಕೊಂಡಿದೀವಿ. ಆಕ್ಚುಲಿ ಹೋಪ್ ಏನಂತಂದ್ರೆ ಇನ್ನೊಂದು 5-10 ವರ್ಷದಲ್ಲಿ ಇವಾಗ ಸರ್ಕಾರಗಳು ಎಲ್ಲ ತುಂಬಾ ಎಚ್ಚೆತ್ಕೊಂಡಿದೆ, ಸಾರ್ವಜನಿಕರು ಎಚ್ಚೆತ್ಕೊಂಡಿದ್ದಾರೆ, BBMPಗಳು BDAಗಳು ಅವರು ಸೀರಿಯಸ್ ಆಗಿ ಕೆಲಸ ಮಾಡ್ತಾರೆ. ಬಟ್ ಅಟ್ಲೀಸ್ಟ್ ಒಂದು 4-5 ವರ್ಷಕ್ಕೆ ತಿರ್ಗಾ ವಾಪಸ್ ನಾವು ಆ ಕೆರೆ ನೋಡ್ತೀವ ಅಂತ ಒಂದು ಕನಸು ಅಷ್ಟೇ. ಕರೆಕ್ಟ್. ಆದ್ರೆ ನಾವು ಕನಸ್ಕೊಂಡ್ರು ನೋಡಕ್ಕಾಗದಿರೋ ಎಷ್ಟೆಷ್ಟೋ ಕೆರೆಗಳು ಇವತ್ತಿನ ಇನ್ಫ್ರಾಸ್ಟ್ರಕ್ಚರ್ ಕೆಳಗಡೆ ಹುದುಗಿ ಹೋಗಿವೆ. ಅಂತ ಒಂದಷ್ಟು ಕೆರೆಗಳ ಬಗ್ಗೆ ಹೇಳ್ತೀನಿ. ಮೆಜೆಸ್ಟಿಕ್ ಧರ್ಮಾಂಬುದಿ ಕೆರೆ 1800 ಎಕರೆ. 1800 ಎಕರೆ ಇತ್ತ ಧರ್ಮಾಂಬುದಿ ಕೆರೆ. ಧರ್ಮಾಂಬುದಿ ಕೆರೆ Oh my God. ಇನ್ ಲೆಕ್ಕ ಹಾಕೊಳ್ಳಿ, ಇನ್ನು ಎಂತ ವಾತಾವರಣ ಇರ್ಬೋದು. ಈಗೇನು ಕಾಂಕ್ರೀಟು ಬಸ್ಗಳು ಹೊಗೆ ಊದ್ಕೊಂಡು, ಅಂದ್ರೆ ಅಡ್ವರ್ಸ್. ಈಗ ಅವತ್ತು ಆಕ್ಸಿಜನ್ ಪ್ರೊಡ್ಯೂಸ್ ಮಾಡೋದು ಜಲಚರಗಳು ಇದ್ದದ್ದು, ಇವತ್ತು ಹೊಗೆ ಬಿಟ್ಕೊಂಡು ಇಷ್ಟು ಬಸ್ಗಳು ಅಲ್ಲಿ ಕುಂತಿರ್ತವೆ. ಲೆಕ್ಕ ಹಾಕೊಳ್ಳಿ ಅದು ಏನಾಗಿದೆ, ಕಾಂಕ್ರೀಟ್ ಆಗಿದೆ. ಅಷ್ಟು ದೊಡ್ಡ ಕೆರೆ ಅದು. ಆಲ್ಮೋಸ್ಟ್ ಒಂದು 25% ಬ್ಯಾಂಗ್ಳೂರ್ದು ಅಂತರ್ಜಲಕ್ಕೆ ಮೋಸ್ಟ್ಲಿ ಅದೇ ಕೆರೆ ನೀರು ಕೊಡ್ತಿತ್ತು ನಾವು. My God. ಅಂತ ಕೆರೆ ಇದೆ. ಆಮೇಲೆ ಇವು ಕಂಠೀರಮ ಸ್ಟೇಡಿಯಂ, ಚಿನ್ನಸ್ವಾಮಿ ಸ್ಟೇಡಿಯಂ, ಈ ಕೋರ್ಮಂಗ್ಲದಲ್ಲಿ ನ್ಯಾಷನಲ್ ಗೇಮ್ಸ್ ವಿಲೇಜ್ ಇದೆಯಲ್ಲ, ಅದು ಕೆರೆ ಅದು. ಆಮೇಲೆ HSR ಲೇಔಟ್ ಇಲ್ವಾ, HSR ಲೇಔಟ್ 95-96ರಲ್ಲಿ ಹೊಸೂರಲ್ಲಿ ಡಬಲ್ ರೋಡ್ ಇತ್ತಷ್ಟೇ. ಈ ತರ ಚತುಷ್ಪಥ ಎಲ್ಲ ಇರ್ಲಿಲ್ಲ. ಅವಾಗ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡ್ ನೋಡಿದ್ರೆ ಜಂಬೋ ಗ್ರಾಸ್ ಬೆಳ್ಕೊಂಡು ಫುಲ್ಲು ನೀರು, ವೆಟ್ಲ್ಯಾಂಡು, ಫುಲ್ಲು ಆ ಥರ ಗ್ರೀನ್ ಏರಿಯಾ ಅದು. ಇವಾಗ ಅಲ್ಲಿ ಹೋಗ್ಬಿಟ್ರೆ ಫುಲ್ ಕಾಂಕ್ರೀಟ್ ತುಂಬೈತೆ. ಅಂಥವು ಮತ್ತೆ ಹೇಳಕ್ ಹೋದ್ರೆ ಲಿಸ್ಟ್ ಸಿಕ್ಕಾಪಟ್ಟಿದೆ. ಇವಾಗ ಗಾಲ್ಫ್ ಯಾವ್ದು KGA ಗಾಲ್ಫ್ ಕೋರ್ಸ್ ಅಂತ, ಅದು ಚಲ್ಗಟ್ಟ ಲೇಕು ಅಂತ, ಆ ಥರ ಸುಮಾರುಗಳು ತುಂಬಿಡಿದಾವೆ. ಮತ್ತೆ ಇವು ಮೇನ್ ಸಿಟಿನಲ್ಲಿ ಇರೋ ನಾವು ಹೇಳ್ತಾ ಇದೀವಿ. ಇನ್ನು ಸುತ್ತಮುತ್ತ ಬಂದ್ಬಿಟ್ರೆ ನಿಮ್ಗೆ ವಿಲ್ಸನ್ ಗಾರ್ಡನ್ ಅಲ್ಲಿ ಇಲ್ಲಿ ಎಲ್ಲ ಕಡೆ ಬಂದ್ರೆ ನಿಮ್ಗೆ ಎಷ್ಟೊಂದು, ನಾವು ದಿಶಾಂಕ್ ಅಂತ ಒಂದಿದೆ ಗೌರ್ಮೆಂಟ್ ಆ್ಯಪ್. ಆ ದಿಶಾಂಕಲ್ಲಿ ನೋಡಿದ್ರೆ ಬ್ಲೂ ಕಾಣಿಸ್ತದೆ. ದಿಶಾಂಕ್ ಅಂತ ಇದೆ, DISHANK ಅಂತ. ಅದನ್ನ ತೆಗೆದು ನೋಡಿದ್ರೆ ಬ್ಲೂ, ಅದು ಇದೆ ಗೌರ್ಮೆಂಟ್ ಆ್ಯಪ್. ಅದನ್ನ ಹಿಂಗೆ ಜೂಮ್ ಮಾಡಿ ನೋಡಿದ್ರೆ ಕೆಳಗಡೆ ಬಿಲ್ಡಿಂಗ್ ಇದಾವೆ. ಇದು ಕೆರೆ ನೋಡಿದ್ರೆ ಬಿಲ್ಡಿಂಗು ಎಲ್ಲ ಮುಚ್ಚಿಬಿಟ್ಟು ಕಟ್ಬಿಟ್ರು. ಅದರಲ್ಲಿ ಸರ್ಕಾರನೂ ಒಂದಷ್ಟು ಮಾಡಿದೆ, ಬಿಲ್ಡರ್ಸು ಮಾಡಿದ್ದಾರೆ, ಸಾರ್ವಜನಿಕರು ಎಲ್ಲರೂ ಸೇರ್ಕೊಂಡು ಮಾಡಿಬಿಟ್ರು. ಲೆಕ್ಕ ಹಾಕೊಳ್ಳಿ ಈ ಥರ ಪರಿಸ್ಥಿತಿ. 1850ರಲ್ಲಿ 400 ಉಳಿದ ಒಂದು ಲೆಕ್ಕ ಹಾಕೊಳ್ಳಿ, ಇನ್ನೆಲ್ಲ ನೀರು ಕುಡ್ದಾಯ್ತು ನಾವು. ಇವಾಗ ಏನ್ ಉಳ್ಕೊಂಡಿದೆ, ನೀವೊಂದು ನಂಬರ್ ಏನ್ ಹೇಳಿದ್ರಿ, ಅಟ್ ಲೀಸ್ಟ್ ಅದನ್ನ ನಾವು ಕ್ಲೀನ್ ಆಗಿ ನೀಟಾಗಿ ಇಟ್ಕೊಂಡ್ರೆ ಮತ್ತೆ KRS ನೀರು ಬೇಕಾಗಿಲ್ಲ. ನಾನು ಹೇಳ್ತಾ ಇದ್ದೀನಿ ನೋಡಿ, KRS ನೀರೇ ಬೇಕಾಗಿಲ್ಲ. ನಮ್ಗೆ ಏನು ಉಳ್ಕೊಂಡ್ರೆ ಕೆರೆ ಅದಲ್ಲ, ಸ್ವಚ್ಛವಾಗಿ ನೀರು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಮತ್ತೆ ಅಂತರ್ಜಲ ಇಂಪ್ರೂವ್ಮೆಂಟ್ ಆಗುತ್ತೆ. ನೇಚರ್ ಹಂಗೇನೆ ಅದು. ಒಂದು ನೀವು ಗಿಡ ಕಡಿದ್ರೆ ಮುಗೀತು ಅಂತಲ್ಲ, ಅಂದ್ರೆ ಒಂದು ಭೂಕಂಪ ಆದ್ರೆ ಮುಗೀತು ಅಂತಲ್ಲ ಅಲ್ವಾ. ನೀವು ಮತ್ತೆ ಅದನ್ನ ವಾಪಸ್ ರಿಸ್ಟೋರ್ ಮಾಡಿದ್ರೆ ಮತ್ತೆ ಬರುತ್ತೆ, ಮತ್ತೆ ಅದಕ್ಕೆ ಕೆಲಸ ಸ್ಟಾರ್ಟ್ ಮಾಡುತ್ತೆ. ನೀವು ಪರಿಪೂರ್ಣ ಮಾಡ್ಕೊಂಡ್ರೆ ಆಮೇಲೆ ಫ್ಲಡ್ ನಿಂತೋಗುತ್ತೆ. ಈ ಫ್ಲಡ್ ಆಗತ್ತೆ ನೋಡಿ ಓಡಿ. ಒಂದು ನೀವು ಹೇಳ್ದಂಗೆ ಕಾಂಕ್ರಿಟೈಸೇಷನ್ ಇಂದ ಫ್ಲಡ್ ಆಗ್ತಾ ಇದೆ, ಇಲ್ಲಿ ಹಿಂಗ್ತಾನೆ ಇಲ್ಲ. ಎರಡನೇದು ಕೆರೆಗಳೆಲ್ಲ ಅದು ಮೋರಿ ನೀರು ತುಂಬ ಓವರ್ಫ್ಲೋ ಆಗ್ತಾ ಇದ್ರೆ ಮಳೆ ಬಂದ್ರೆ ತಡ್ಕೊಳೋ ಕೆಪಾಸಿಟಿ ಮತ್ತೆ ಅದು ನುಗ್ತದೆ. ರಾಜಕಾಲುವೆಗಳನ್ನೆಲ್ಲ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದೀವಿ, ಅದ್ರ ರೂಟ್ ಚೇಂಜ್ ಮಾಡ್ಬಿಟ್ಟಿದೀವಿ. ಅಂದ್ರೆ ಅದು ಗ್ರೀಡಿಯಿಂದ ಮತ್ತೆ ಆಸೆಗೆ ಮಾಡಿದ್ದಲ್ಲ. ಎಷ್ಟೋ ಜನಕ್ಕೆ ಅವ್ರ ಮಾಹಿತಿನೇ ಇಲ್ಲ ಅಲ್ಲಿದೆ ಅಂತ. ಹಂಗೆ ಮಾಹಿತಿ ಇಲ್ದೇನೂ ಮಾಡಿದ್ದಾರೆ. ಈಗ ನನಗೆ ಸುಮಾರು ಜನ ಹೇಳ್ತಾರೆ, ಏನ್ ಸರ್ ನಮ್ಗೆ ಗೊತ್ತೇ ಇಲ್ಲ, ಇದು ಇಲ್ಲಿ ಮೆಜರ್ಮೆಂಟ್ ಬರ್ತದೆ, ನೀವು ತೋರಿಸಿದ ಮೇಲೆ ಗೊತ್ತು ಅಂತಾರೆ. ದೇ ಡೋಂಟ್ ಹ್ಯಾವ್ ಐಡಿಯಾ. ಅಂದ್ರೆ ಅದಕ್ಕೊಂದು ಮೆಜರ್ಮೆಂಟು ಹದ್ಬಸ್ತು ಫಿಕ್ಸ್ ಆಗಿಲ್ಲ, ಹಂಗಾಗಿ ಗೊತ್ತೇ ಆಗಿಲ್ಲ ಜನಕ್ಕೆ ಮಾಡ್ಬಿಟ್ಟಿದ್ದಾರೆ. ಇವಾಗ ನೀವು ಹಂಗೆ ಹೊಡಿಯಕ್ಕೆ ಹೋದ್ರೆ, ಹೊಡೆದು ಏನೋ ಕೆರೆ ಮಾಡಕ್ಕಂತ ಹೋದ್ರೆ ಅರ್ಧ ಬೆಂಗಳೂರೇ ಹೋಗ್ಬಿಡುತ್ತೆ.